ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಏನರ ಬಗ್ಗೆ ಅಂತ. ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ತಲೆಯಲ್ಲಿರೋರು ಅಥವಾ ನಿಮ್ಮ ಮನಸ್ಸಲ್ಲಿರೋರು ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅಂತ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಡೀಟೇಲ್ ರೀಡಿಂಗ್ ನೋಡೋಣ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಾನು ಇಲ್ಲಿ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ನೀವು ಡೈರೆಕ್ಟಾಗಿ ಹೋಗ್ಬೋದು, ಚೆಕ್ ಮಾಡ್ಬೋದು, DM ಮಾಡ್ಬೋದು. ಓಕೆ, ಸೊ ನಿಮ್ಮದೇ ನೋಡ್ಬೋದು 2 ಆಪ್ಷನ್ಸ್ ಇದೆ ಇವಾಗ. ಫಸ್ಟ್ ಆಪ್ಷನ್ ಕಣ್ಣು ಮುಚ್ಕೊಂಡಿರೋದು. Just hope. Alright, okay. The second option ಬಾಯಿ ಮುಚ್ಕೊಂಡಿರೋದು ಬುದ್ಧ. ಓಕೆ, ಸೊ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಇದೆ, ಡೈರೆಕ್ಟಾಗಿ ಹೋಗ್ಬೋದು. ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ, ಟೈಮ್ ತೊಗೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ನಿಮಗಿದು ಕನ್ಫ್ಯೂಸ್ ಆಗ್ತಿದ್ರೆ ಹೇಗೆ ಚೂಸ್ ಮಾಡ್ಬೋದು ಅಂತ, ನಾನು ಆಲ್ರೆಡಿ ರೀಡಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮೆಸೇಜಸ್ ತೆಗಿತೀನಿ. ಯಾವುದಾದ್ರೂ ವರ್ಡ್ಸ್ ನಿಮಗೆ ಇಂಪ್ಲೈ ಆದರೆ, ಮ್ಯಾಚ್ ಆಗ್ತಾಯಿದೆ ನಿಮ್ಮ ಕ್ಯಾರೆಕ್ಟರ್ಗೆ, ನಿಮ್ಮ ಪರ್ಸ್ನಾಲಿಟಿಗೆ ಅಥವಾ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಸಿಚುವೇಶನ್ಗೆ ಸಿಂಕ್ ಆಗ್ತಾಯಿದೆ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ಈ ಮೆಸೇಜು ನಿಮಗೋಸ್ಕರ ಅಂತ. ಓಕೆನಾ? ಸೊ ಓಕೆ, ಫಾರ್ ದ ಫಸ್ಟ್ ಗ್ರೂಪ್ ಇದನ್ನು ಚೂಸ್ ಮಾಡಿದವರಿಗೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಬಿಫೋರ್ ಇವಾಗ ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ ನಾನೊಂದಷ್ಟು ಮೆಸೇಜಸ್ನ ಶಫಲ್ ಮಾಡಿಬಿಟ್ಟು ತೋರಿಸ್ತೀನಿ. ಈ ಮೆಸೇಜ್ ನಿಮಗೇನಾದ್ರು ಸಿಂಕ್ ಆದರೆ, ನಿಮ್ಮ ಲೈಫಲ್ಲಿ ಆಗ್ತಿರೋ ಅಥವಾ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಆಗ್ತಿರೋದಕ್ಕೆ ಏನಾದರೂ ಸಿಂಕ್ ಆದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ಈ ರೀಡಿಂಗ್ ನಿಮ್ಮದು ಅಂತ. ಓಕೆ, ಸೊ ಫಾರ್ ದ ಗ್ರೂಪ್ 1 ನೋಡೋಣ ಏನೇನು ಮೆಸೇಜಸ್ ಇದೆ ಅಂತ. ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ, ಆಲ್ ಆಫ್ ಅ ಸಡನ್ ರೀಡಿಂಗ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಫ್ಲೇಮ್ಸ್ ಕಂಪ್ಲೀಟ್ಲಿ ಲೈಕ್ ಜೋರಾಗಿ ಬರ್ತಾಯಿದೆ. ಪ್ರಾಬಬ್ಲಿ ಇಟ್ಸ್ ಎನ್ ಇಂಡಿಕೇಶನ್ ಯಾವುದೋ ಒಂದು ಮ್ಯಾಟರ್ಗೆ ನಿಮ್ಮಿಬ್ಬರ ಮಧ್ಯ ವೆರಿ ಕಾಂಟ್ರವರ್ಸಲ್, ಅಂದರೆ ಜಗಳ ಆಗ್ತಿರ್ಬೋದು, ಅನ್ವಾಂಟೆಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರ್ಬೋದು ನಿಮ್ಮಿಬ್ಬರ ಮಧ್ಯ. ಆ್ಯಂಡ್ ಅಥವಾ ಉರಿತಿರೋ ಬೆಂಕಿಗೆ ಒಂಥರ ಯಾರಿಂದನೋ ಹೊರಗಡೆ ಅವ್ರದ್ದು ತುಪ್ಪ ಬೀಳ್ತಿರೋದು, ಆ ಥರ ಹೊರಗಡೆ ಅವ್ರ ತುಪ್ಪ ಆಗ್ತಿರೋದು, ಅಂದರೆ ಜಾಸ್ತಿ ಮಾಡ್ತಿರೋದು ಜಗಳ, ಈ ಥರ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಆಗ್ತಿರ್ಬೋದು. ಗ್ರೂಪ್ 1 ನಿಮ್ಮಿಬ್ಬರ ಮಧ್ಯೆ. ನೋಡೋಣ ಇದು ನಿಜವಾಗ್ಲೂ ನಿಮ್ಮ ಗ್ರೂಪ ಅಲ್ವಾ ಅಂತ. ಇನ್ ಕೇಸ್ ಮೆಸೇಜ್ ರೆಸೊನೇಟ್ ಆಗಿಲ್ಲ ಅಂದರೆ ನೀವು ನೆಕ್ಸ್ಟ್ ಗ್ರೂಪ್ನ ಚೂಸ್ ಮಾಡ್ಕೋಬೋದು. ಓಕೆ, ಫಾರ್ ದ ಫಸ್ಟ್ ಗ್ರೂಪ್ ನೋಡೋಣ ಏನೇನು ಮೆಸೇಜಸ್ ಬರ್ತಾ ಇದೆ ಅಂತ. ಓಕೆ, ದಿಸ್ ಇಸ್ ಒನ್ ಸ್ಟ್ರೇಂಜರ್. ಪ್ರಾಬಬ್ಲಿ ಈ ಪರ್ಸನ್ ಬಗ್ಗೆ ನಿಮ್ಗಷ್ಟು ಗೊತ್ತಿಲ್ಲ, ಆರ್ ಈ ಪರ್ಸನ್ ಜೊತೆ ನಿಮ್ಮದು ಅಷ್ಟು ಒಂದು ಕ್ಲೋಸ್ ಬಾಂಡಿಂಗ್ ಇಲ್ಲ ಅಂತ. ಆ್ಯಂಡ್ ನೋಡೋಣ ನೆಕ್ಸ್ಟ್ ಏನು ಮೆಸೇಜಸ್ ಇದೆ ಅಂತ. ಸ್ಟ್ರೇಂಜರ್ ಆಗಿರ್ತಾರೆ ಇವರು, ಅಥವಾ ನಿಮಗೆ ಇವ್ರಿಗೂ ಅಷ್ಟು ತುಂಬ ಕಾನ್ವರ್ಸೇಷನ್ ಅಥವಾ ಕಮ್ಯುನಿಕೇಷನ್ ಆಗಿಲ್ಲ ನಿಮ್ಮಿಬ್ಬರ ಮಧ್ಯೆ ಅಂತ. ಓಕೆ, ಸೆಕೆಂಡ್ ಒನ್ ಇಸ್ ಮ್ಯಾರೇಜ್. ಪ್ರಾಬಬ್ಲಿ ನೀವು ಇವ್ರನ್ನ ಆಲ್ರೆಡಿ ಮ್ಯಾರೀಡ್ ಅನಿಸುತ್ತೆ, ಆರ್ ನಿಮ್ಮಿಬ್ಬರು ಮಧ್ಯೆ ಯಾರೋ ಒಬ್ಬರು ಇಲ್ಲಿ ಆಲ್ರೆಡಿ ಮ್ಯಾರೇಜ್ ಆಗಿದ್ದಾರೆ, ಆರ್ ಮ್ಯಾರೇಜ್ ಆಗಿದ್ದಾರೆ ಬಟ್ ಮ್ಯಾರೇಜ್ ಬ್ರೇಕ್ ಆಗಿರೋದಾದರೂ ಆಗಿರ್ಬೋದು. ಆ ಥರ ಒಂದು ಸಿಚುವೇಶನ್. ಇದನ್ನ ಇಲ್ಲಿಟ್ಬಿಡುವ. ಆ್ಯಂಡ್ ಥರ್ಡ್ ಮೆಸೇಜ್ ನೋಡೋಣ ಏನಿದೆ ನಿಮಗೆ ಅಂತ. ಇಟ್ಸ್ ಅನ್ ಇಂಡಿಕೇಶನ್ ಇದು ನಿಮ್ಮ ಗ್ರೂಪ್ ಅಂತ. ಓಕೆ, ಥರ್ಡ್ ಒನ್ ಐ ಗೆಸ್ ಒಂದೇ ಇದರಲ್ಲಿ ರೈಡ್. ಪ್ರಾಬಬ್ಲಿ ನೀವು ಜೊತೆ ಆಲ್ರೆಡಿ ಒಂದು ರೈಡ್ ಹೋಗಿದ್ದೀರಾ, ಆರ್ ಇಟ್ ಈಸ್ ಪಾಸಿಬಲ್ ಒಂದು ಗ್ರೂಪ್ ರೈಡ್ ಆಗಿರ್ಬೋದು, ನೀವಿಬ್ಬರೇ ಹೋಗಬೇಕು ಅಂತ ಇಲ್ಲ, ಟ್ರಾವ್ಲಿಂಗ್ ಟೈಮಲ್ಲಿ ಮೀಟ್ ಆಗಿರೋರಾಗಿರ್ಬೋದು, ಆರ್ ಇವ್ರು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಅವರು ರೈಡ್ ಮಾಡೋದು ವಿಡಿಯೋ ಹಾಕ್ತಾರೆ ಅನಿಸುತ್ತೆ, ಆರ್ ನಿಮಗೆ ಅವರ ಒಂದು ರೈಡ್ ಮಾಡೋ ಸ್ಟೈಲ್ ಅಂದರೆ ತುಂಬಾ ಇಷ್ಟ. ಪ್ರಾಬಬ್ಲಿ ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು ಕಾಲೇಜ್ ಕ್ಯಾಂಪಸಲ್ಲಿ ಎಲ್ಲರೂ ಆರಾಮಾಗಿ ಕ್ಯಾಶುವಲಾಗಿ ಮಾತಾಡ್ತಿರ್ಬೇಕಾದ್ರೆ ಅದೊಂದು ಪರ್ಸನ್ ಆಲ್ ಆಫ್ ಅ ಸಡನ್ ಆಕ್ಸಿಲರೇಟರ್ ರೈಸ್ ಮಾಡೋದಾಗಲಿ, ಲೈಕ್ ಗಾಡಿ ಸೌಂಡ್ ಮಾಡೋದಾಗಲಿ, ಲೈಕ್
ಅವ್ರ ರೈಡಿಂಗ್ ಸ್ಟೈಲ್, ಅವ್ರು ಪ್ರಾಬ್ಲಿ ಸ್ಟಂಟ್ಸ್ ಮಾಡ್ತಾರೆ ಅನಿಸುತ್ತೆ ಈ ಪರ್ಸನ್. ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಅವ್ರಿಗೆ ಈವನ್ ರೈಡಿಂಗ್ ಇಷ್ಟ ಇರ್ಬೋದು, ಅವರಿಗೆ ವೆಹಿಕಲ್ಸ್ ಇಷ್ಟ ಇರ್ಬೋದು, ಸ್ಟಂಟ್ಸ್ ಎಲ್ಲ ಮಾಡ್ತಾರೆ ಅವರು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ನಿಮಗೆ ರಿಲೇಟ್ ಆಗ್ತಾ ಇದೆ ಅಂದರೆ ಈ ಗ್ರೂಪ್ ಮೆಸೇಜ್ ನಿಮ್ಮದು ಅಂತ. ಓಕೆ, ಇನ್ ಕೇಸ್ ರಿಲೇಟ್ ಆಗಿಲ್ಲ ಅಂದರೆ ಮುಂಚೆನೇ ಹೇಳ್ದಂಗೆ ಪಕ್ಕ ನೆಕ್ಸ್ಟ್ ಗ್ರೂಪಿಗೆ ಹೋಗ್ಬೋದು. ಓಕೆ, ಈ ಮೆಸೇಜಸ್ನ ಸೈಡಿಗೆ ಇಟ್ಕೊಳ್ಳೋಣ. ಫಾರ್ ದ ಗ್ರೂಪ್ 1 ಏನೇನು ಮೆಸೇಜಸ್ ಇದೆ ಅಂತ ನೋಡೋಣ. ಈ ಮೆಸೇಜ್ ಲೈಕ್ ಆದರೆ, ರೆಸೊನೇಟ್ ಆದರೆ 111 ಅಂತ ಟೈಪ್ ಮಾಡಿ ಕ್ಲೇಮ್ ಮಾಡ್ಕೋಬೇಕು ಅಂದರೆ, ಆ್ಯಂಡ್ ವಿಡಿಯೋ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಫಾರ್ ದ ಗ್ರೂಪ್ 1 ಏನಿದೆ ಅಂತ ನೋಡೋಣ, ಏನು ಮೆಸೇಜಸ್ ಇದೆ ಅಂತ. ಸೊ ಫಸ್ಟಿಗೆ ನಾನು ನಿಮ್ಮ ಎನರ್ಜಿನ ಪುಲ್ ಮಾಡ್ತೀನಿ, ನೀವು ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ ಬಗ್ಗೆ ಅಂತ. ವಾವ್, 2 ಆಫ್ ಕಪ್ಸ್ ಇದೆ. ಐ ಹೋಪ್ ಇದು ಕ್ಯಾಮ್ರಾ ಬರ್ತಾ ಇದೆ ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡೋಣ, ಅದರಲ್ಲಿ ಇರ್ತೀನಿ. ಆಲ್ ರೈಟ್, ಫಾರ್ ದ ಗ್ರೂಪ್ 1 ನಿಮ್ಮ ಸೈಡಿಂದ 2 ಆಫ್ ಕಪ್ಸ್ ಬಂದಿದೆ. ಇಟ್ಸ್ ಅ ರಿಯಲಿ ಅಮೇಝಿಂಗ್ ಎನರ್ಜಿ. And King of Swords, 4 of Wands. Wow, such an amazing energy. ಹೊರಗಡೆ ಗುಡುಕ್ತಾ ಇದೆ ಬೇರೆ, ನಾನು ಕರೆಂಟ್ಲಿ ಚಿಕ್ಕಮಂಗ್ಳೂರಲ್ಲಿದ್ದೀನಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಎನರ್ಜಿ. ಸೊ ನೋಡೋಣ ಹೆಂಗೆ ರೆಸನೇಟ್ ಆಗ್ತಾ ಇದೆ. ಪ್ರಾಬಬ್ಲಿ ಈ ಗ್ರೂಪ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಝೋಡಿಯಾಕ್ ಸೈನ್ ಬಂದುಬಿಟ್ಟು ಅಕ್ವೇರಿಯಸ್, ಲೀಬ್ರಾ ಆರ್ ಜೆಮಿನಿ ಝೋಡಿಯಾಕ್ ಸೈನ್ ಆಗಿರುತ್ತೆ. ಓಕೆನಾ, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್ ಈ ಮೆಸೇಜ್ ನಿಮಗೆ ಅಂತ, ಮತ್ತು ನಿಮ್ಮ ಝೋಡಿಯಾಕ್ ಸೈನ್ ರೆಸೊನೇಟ್ ಆಗ್ತಾ ಇದ್ರೆ. ಸೊ ಫಾರ್ ದ ಗ್ರೂಪ್ 1, ಸೊ ಏನಂತ ಗೊತ್ತಿಲ್ಲ, ಜಸ್ಟ್ ರೀಡಿಂಗ್ ಮಾಡ್ಬೇಕಾದ್ರೆ ಪಿಂಕ್ ಕಲರ್ ತಲೆಗೆ ಬರ್ತಾ ಇದೆ, ಪಿಂಕ್ ಕಲರ್ ಮುಂದೆ ಬರ್ತಾ ಇದೆ. ಪ್ರಾಬಬ್ಲಿ ಈ ಪರ್ಸನ್ನ ನೀವು ಫಸ್ಟ್ ಪಿಂಕ್ ಕಲರ್ ಜಾಕೆಟ್ ಆಗಿರ್ಬೋದು, ಪಿಂಕ್ ಕಲರ್ ಔಟ್ಫಿಟ್ಟಲ್ಲಿ ಆಗಿರ್ಬೋದು ನೋಡಿರ್ತೀರ ನೀವು. ಆರ್ ಇವ್ರನ್ನ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ನೀವು ಪ್ರಾಬಬ್ಲಿ ಈ ಔಟ್ಫಿಟ್ ಹಾಕ್ಕೊಂಡಿದ್ರಿ ಅಂತ ನೋಡ್ತಾ ಇದೆ. ಸೊ ವಿತ್ ದ 2 ಆಫ್ ಕಪ್ಸ್ ಫಸ್ಟ್ ನಾನು ನಿಮ್ಮ ಎನರ್ಜಿನ ಡಿಸ್ಕ್ರೈಬ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಮ್ಮ ಸೈಡಿಂದ ಕಂಪ್ಲೀಟಾಗಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಿಮ್ಮ ಸೈಡಿಂದ ಕಂಪ್ಲೀಟ್ಲಿ ಎಮೋಷನಲ್ ಕನೆಕ್ಷನ್, ಎಮೋಷನಲ್ ಫೀಲಿಂಗ್ಸ್ ಇದೆಲ್ಲದೂ ಇದೆ ಈ ಪರ್ಸನ್ಗೋಸ್ಕರ. ಬಿಕಾಸ್ 2 ಆಫ್ ಕಪ್ಸನ್ನ ನೋಡಿದ್ರೆ ನೀವು ಆಲ್ರೆಡಿ ನೀವು ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ, ಇವರೇ ನಿಮ್ಮ ಸೋಲ್ಮೇಟ್ ಆರ್ ಇವರೇ ನಿಮ್ಮ ಕನೆಕ್ಷನ್. ಲೈಕ್ ಒಂಥರ ಬ್ಯಾಲೆನ್ಸ್ ಮಾಡ್ತಾರೆ ಇವ್ರು ನಿಮ್ಮನ್ನ, ಆ್ಯಂಡ್ ಎಮೋಷ್ನಲಿನೂ ತುಂಬ ನೀವು ಮ್ಯಾಚ್ ಆಗ್ತೀರ. ಇಟ್ಸ್ ನಾಟ್ ದಟ್ ಇವಾಗ ಜಸ್ಟ್ ಏನೋ ಲವ್ ಆಯಿತು ಅವ್ರು ಒಟ್ಟಿಗೆ ಇದ್ದೀರಾ ಅದಕ್ಕೋಸ್ಕರ ಇಷ್ಟಪಡ್ತಿರೋದಲ್ಲ. ನಿಮ್ಮ ಸೈಡಿಂದ ಒಂದು ಜೆನ್ಯೂನ್ ರಿಲೇಷನ್ಶಿಪ್ ಆರ್ ಜೆನ್ಯೂನ್ ಫೀಲಿಂಗ್ಸ್ ಇದೆ ಈ ಪರ್ಸನ್ಗೋಸ್ಕರ. ನೀವು ಇದನ್ನ ಯಾರೇ ಒಂದು ಫೋರ್ಸಬಲಿ ನೀವು ಫೀಲ್ ಮಾಡ್ತಿರೋದಲ್ಲ, ಇದು ಬಂದುಬಿಟ್ಟು ನಿಮ್ಮ ಜೆನ್ಯೂನ್ ಫೀಲಿಂಗ್ಸ್. ಆ್ಯಂಡ್ 4 ಆಫ್ ವಾಂಡ್ಸ್ನ ನಾನು ಇನ್ನೂ ನಿಮಗೆ ತುಂಬಾ ಫ್ಯೂಚರ್ ಪ್ಲ್ಯಾನ್ಸ್ ಇದೆ. ಓಕೆನಾ, ಈ ಪರ್ಸನ್ ಜೊತೆ ಜಸ್ಟ್ ಕಮಿಟ್ಮೆಂಟ್ ಅಷ್ಟೇ ಅಲ್ಲ, ಜಸ್ಟ್ ಫಾರ್ ಅ ಸೇಕ್ ರಿಲೇಷನ್ಶಿಪ್ಪಿಗೆಲ್ಲ ನೀವು ಈ ರಿಲೇಷನ್ಶಿಪ್ನ ಫ್ಯೂಚರಲ್ಲಿ ಮ್ಯಾರೇಜ್ ಆಗಬೇಕು, ಈ ಪರ್ಸನ್ನ ಮ್ಯಾರೇಜ್ ಆಗಬೇಕು ಅನ್ನೋ ಒಂದು ಫೀಲಿಂಗ್ ಇದೆ. ಏನು ಅಮೇಝಿಂಗ್ ನೋಡ್ತಾ ಇದ್ದೀನಿ ಅಂದರೆ 2 ಆಫ್ ಕಪ್ಸ್ ಇದೆ, ಇಲ್ಲಿ 4 ಆಫ್ ವಾಂಡ್ಸ್ ಇದೆ. 2 ಆಫ್ ಕಪ್ಸ್ ಇದೆ ಸೋಲ್ಮೇಟ್ ಕಾರ್ಡ್ ಅಂತ ಹೇಳ್ತೀವಿ. 4 ಆಫ್ ವಾಂಡ್ಸ್ 11 ನೋಡ್ತಿದ್ದೀರಾ ನೀವು. ಇಟ್ಸ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್. ಓಕೆನಾ, ಸೊ ಇದೆಲ್ಲ ನೋಡಿದ್ರೆ ನಿಮ್ಮ ಸೈಡಿಂದ ಕಂಪ್ಲೀಟ್ಲಿ ನೀವು ನಿಮ್ಮ ಟೈಮ್ ಈ ಪರ್ಸನಿಗೆ ಕೊಡೋಕ್ಕೆ ರೆಡಿ ಆಗಿದ್ದೀರಾ. ನಿಮ್ಮ ಎಫರ್ಟ್ ಈ ರಿಲೇಷನ್ಶಿಪ್ಪಿಗೋಸ್ಕರ ಹಾಕಕ್ಕೆ ರೆಡಿ ಆಗಿದ್ದೀರಾ. ಆ್ಯಂಡ್ ಈವನ್ ದೋ ಏನೂ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ, ನಿಮ್ಮ ಅವ್ರ ಎಂಡಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ ಅಂದ್ರೂ, ಬಟ್ ಸ್ಟಿಲ್ ಇಲ್ಲಿ ವಿತ್ ಕಿಂಗ್ ಆಫ್ ಸ್ವರ್ಡ್ಸ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬರು ಇಲ್ಲಿ ಪ್ರಾಬಬ್ಲಿ ಏನೋ ಒಂದು ಮೇಜರ್ ಡಿಸಿಷನ್ ತೊಗೊತಾ ಇದ್ದೀರಾ. ಇವಾಗ ನೀವು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಏನೋ ಒಂದು ಡಿಸಿಷನ್ ತೊಗೊತಾ ಇದ್ದೀರಾ, ಏನೋ ಒಂದು ಚೇಂಜಸ್ಗೋಸ್ಕರ ಇಬ್ಬರೂ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀರಾ.
ಓಕೆನಾ. ಯಾವುದೋ ಒಂದು ಇಶ್ಯೂ ಬಗ್ಗೆ ಇವಾಗ ಕಮ್ಯುನಿಕೇಷನ್ ಆಗ್ತಾ ಇದೆ, ಬಟ್ ಇಲ್ಲಿ ಏನಂತಂದರೆ ನೀವು ಏನೋ ಒಂದು ವಿಚಾರಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಆಗಿಲ್ಲ, ಬಿಕಾಸ್ ನಿಮಗೆ ಅನಿಸ್ತಾ ಇರೋದು ನಿಮಗೆ ಅದು ಸರಿ ಅನಿಸ್ತಾ ಇದೆ, ಆ್ಯಂಡ್ ನಿಮ್ಮ ಪರ್ಸನಿಗೆ ಏನು ಅನಿಸ್ತಾ ಇದೆ ಅದು ನಿಮಗೆ ಸರಿ ಇಲ್ಲ ಅಂತ ಫೀಲ್ ಆಗ್ತಾ ಇದೆ. ಸೊ ಈ ಕಾನ್ವರ್ಸೇಷನ್ ಎಷ್ಟೇ ಹಾರ್ಡಾಗಿದ್ರೂ ನೀವು ಅವ್ರನ್ನ ಹೇಟ್ ಮಾಡಲ್ಲ, ಓಕೆನಾ. ನಿಮ್ಮ ಸೈಡಿಂದ ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್ ಇದೆ, ಅಷ್ಟೇ ವ್ಯಾಲ್ಯೂ ಇದೆ ಈ ಪರ್ಸನ್ಗೆ, ಅಷ್ಟೇ ಒಂದು ಲವ್ ಇದೆ, ಅಷ್ಟೇ ಇನ್ನೂ ಹೋಪ್ಸ್ ಇದೆ ಈ ರಿಲೇಷನ್ಶಿಪ್ ಬಗ್ಗೆ. ಅವ್ರು ಏನೇ ನಿಮ್ಮನ್ನ ಅರ್ಥ ಮಾಡ್ಕೊತಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ನೀವು ಅವರು ಕೇಳ್ತಿರೋದಕ್ಕೆ ಕಾಂಪ್ರಮೈಸ್ ಆಗ್ತಾಯಿಲ್ಲ, ಅವ್ರು ಎಲ್ಲೋ ಒಂದು ಕಡೆ ಅವರ ಡಿಮ್ಯಾಂಡ್ಗೆ ನೀವು ಕಾಂಪ್ರಮೈಸ್ ಆಗ್ತಾಯಿಲ್ಲ, ಜಸ್ಟ್ ಬಿಕಾಸ್ ಆದರೆ ಅದು ಈ ರಿಲೇಷನ್ಶಿಪ್ಗೆ ಎಫೆಕ್ಟ್ ಮಾಡುತ್ತೆ. ಅದೊಂದು ರೀಸನಿಗೆ ನೀವು ಕಾಂಪ್ರಮೈಸ್ ಆಗ್ತಾಯಿಲ್ಲ. ಆರ್ ಇವಾಗ ನೀವು ನಿಮ್ಮ ಈಗೋ ಬಿಟ್ಕೊಟ್ರೆ, ಆರ್ ಇವಾಗ ನೀವು ಯಾವುದೋ ಒಂದು ವಿಚಾರಕ್ಕೆ ಕಾಂಪ್ರಮೈಸ್ ಆದರೆ ಅದು ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ಗೆ ಅದು ಹರ್ಟ್ ಆಗುತ್ತೆ, ಈ ರಿಲೇಷನ್ಶಿಪ್ಗೆ ಪ್ರಾಬ್ಲಮ್ ಆಗುತ್ತೆ. ಅದೊಂದೇ ಕಾರಣಕ್ಕೆ ನೀವು ಒಂಥರ ಏನು ಸ್ಟೆಪ್ ಬ್ಯಾಕ್ ಮಾಡೋಕ್ಕೆ ರೆಡಿ ಆಗಿಲ್ಲ, ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾಯಿಲ್ಲ. ಬಟ್ ಐ ಫೀಲ್ ಲೈಕ್ ವಿತ್ ದ ಕಿಂಗ್ ಆಫ್ ಸ್ವರ್ಡ್ಸ್ ಈ ಪರ್ಸನ್ ಆಲ್ರೆಡಿ ನಿಮ್ಮನ್ನ ಏನು ಎಮೋಷನಲ್ ಲೆಸ್ ಅಂತ ಫೀಲ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ, ಆ್ಯಂಡ್ ಆಲ್ರೆಡಿ ನಿಮ್ಮನ್ನ ಲೈಕ್ ಒಂದೊಂದು ಬಿಗ್ ಡಿಸಿಷನ್ಸ್ ಬರಬೇಕಾದ್ರೆ ನೀವು ನಿಮ್ಮದೇ ಡಿಸಿಷನ್ ತೊಗೊತೀರಾ ಅಂತ. ಇದು ಅವ್ರ ಎನರ್ಜಿನೂ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮಗೆ ಅನಿಸ್ತಾ ಇರ್ಬೋದು. ಕೆಲವೊಂದೊಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕಾದ್ರೆ ಅವ್ರದ್ದೇ ತೊಗೊಬಿಡ್ತಾರೆ. ಇಟ್ ಮೀನ್ಸ್ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರು ಅವ್ರದ್ದೇ ಡಿಸಿಷನ್ ತೊಗೊಬಿಡ್ತಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಕಾಂಪ್ರಮೈಸ್ ಆಗಲ್ಲ ಅವರು. ಎಲ್ಲೋ ಒಂದು ಕಡೆ ಅವ್ರ ಎಮೋಷನಲ್ ಸೈಡ್ನ ಅವ್ರು ಬಿಟ್ಬಿಡ್ತಾರೆ. ಒಂದೊಂದು ವಿಚಾರ ಬಂದಾಗ ಕಂಪ್ಲೀಟಾಗಿ ಎಮೋಷನಲ್ ಲೆಸ್ ಆಗಿಬಿಡ್ತಾರೆ. ಈ ಥರ ತುಂಬಾ ಒಂದೊಂದಷ್ಟು ಥಾಟ್ಸ್ಗಳು ನಿಮ್ಮ ಮನಸ್ಸಲ್ಲಿದೆ ಈ ಪರ್ಸನ್ ಮೇಲೆ. ನೋಡೋಣ ಏನೇನು ಮೆಸೇಜಸ್ ಬರುತ್ತೆ ಅಂತ. ಕಿಂಗ್ ಆಫ್ ವಾಂಡ್ಸ್. ಓಕೆ, ಫಸ್ಟಿಗೆ ನಾನು ಇದನ್ನ ಇಚ್ಛೆ ಇಟ್ಕೊಂಡ್ಬಿಡ್ತೀನಿ. ಸೊ ಕಿಂಗ್ ಆಫ್ ವಾಂಡ್ಸ್ ಇದೆ ನಮ್ಮ ಜೊತೆ ಫಾರ್ ದಿಸ್ ಪರ್ಸನ್ಸ್ ಫೀಲಿಂಗ್ಸ್ ಫಾರ್ ಯು. ಚಾರಿಯಟ್. ಓಕೆ, ನಾನಿಲ್ಲಿ ಒಂದು ವಿಚಾರ ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮಗೆ ಕಂಪ್ಲೀಟ್ಲಿ ಎಮೋಷ್ನಲಿ ನೀವು ಅಟ್ರಾಕ್ಟ್ ಆಗಿದ್ದೀರಾ ಈ ಪರ್ಸನ್ಗೆ. ಬಟ್ ಈ ಪರ್ಸನ್ ನಾಟ್ ಜಸ್ಟ್ ಎಮೋಷ್ನಲಿ, ಬಟ್ ಅವ್ರಿಗೆ ನಿಮ್ಮ ಪರ್ಸ್ನಾಲಿಟಿ ಅಂದರೆ ತುಂಬಾ ಇಷ್ಟ. ಅವರಿಗೆ ನೀವು ಹೇಗೆ ಪಬ್ಲಿಕಲ್ಲಿ ಬಿಹೇವ್ ಮಾಡ್ತೀರಾ ಅಂದರೆ ತುಂಬಾ ಇಷ್ಟ. ಈವೊಂದು ಅವ್ರು ಯಾವುದೋ ಒಂದು ವಿಚಾರಕ್ಕೆ ಅವ್ರು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗ್ತಾನೆ ಇಲ್ಲ ಅನ್ಬೋದು, ಬಟ್ ಅವರು ಬೇಕು ಅಂತಲೇ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ. ನಂಗೆ ಇಲ್ಲಿ ಇನ್ನೊಂದು ಏನನ್ನಿಸ್ತಾ ಇದೆ ಅಂದರೆ, ಇಷ್ಟು ದಿನ ನಾರ್ಮಲಾಗಿ ಹೋಗ್ತಾ ಇತ್ತು ರಿಲೇಷನ್ಶಿಪ್, ಲೈಕ್ ಎವ್ರಿ ಡೇ ಕಾಲ್ ಮಾಡ್ತಾಯಿದ್ರಿ, ಪ್ರಾಬಬ್ಲಿ ಎವ್ರಿ ಡೇ ಇಬ್ಬರನ್ನಿಬ್ರು ಮಾತಾಡಿಸ್ತಾ ಇದ್ರಿ, ಪ್ರಾಬಬ್ಲಿ ಎವ್ರಿ ಡೇ ಒಬ್ರನ್ನೊಬ್ರು ನೋಡ್ಕೊತಾ ಇದ್ರಿ. ಈ ಪರ್ಸನ್ಗೆ ಏನಂತಂದರೆ ಒಂದು ಎಕ್ಸೈಟ್ಮೆಂಟ್ ಬೇಕು ಲೈಫಲ್ಲಿ. ಈ ಪರ್ಸನ್ಗೆ ಒಂದು ದಿನ ಎದ್ದಾಗ ಏನೋ ಒಂದು ಎಕ್ಸೈಟ್ಮೆಂಟ್ ಬೇಕು, ಮುಂಚೆನೇ ಹೇಳ್ದಂಗೆ ಏನೋ ಒಂದು ನ್ಯೂ ಪ್ಲ್ಯಾನ್ಸ್ ಇರಬೇಕು. ಪ್ರಾಬಬ್ಲಿ ಈ ಒಂದು ನಿಮ್ಮ ಎಮೋಷ್ನಲ್ ಲೆವೆಲ್ ಮ್ಯಾಚ್ ಆಗ್ತಾಯಿದ್ರು ಎಕ್ಸ್ಪೆಕ್ಟೇಷನ್ಸ್ ಡಿಫರ್ ಆಗ್ತಾಯಿದೆ. ಬಿಕಾಸ್ ನಿಮ್ಮ ಸೈಡಿಂದ ಅವ್ರ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಕು, ಬಟ್ ಅವ್ರ ಸೈಡಿಂದ ಅವ್ರ ಕರೆಂಟ್ಲಿ ನಿಮ್ಮ ಪರ್ಸ್ನಾಲಿಟಿಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ. ನೀವೆಷ್ಟು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇದೆ ಅದು ಅವ್ರಿಗೆ ಇಷ್ಟ ಆಗ್ತಾಯಿದೆ. ಆಮೇಲೆ ನೀವೆಷ್ಟು ಅವ್ರನ್ನ ಕಾಂಪ್ರಮೈಸ್ ಆಗ್ತಾ ಇಲ್ವೋ, ಇಂಡೈರೆಕ್ಟಾಗಿ ಅದು ಅವ್ರಿಗೆ ಇಷ್ಟ ಆಗ್ತಾಯಿದೆ ಅನ್ನೋದನ್ನು ನೋಡ್ತೀನಿ. ಲೈಕ್ ಪ್ರಾಬಬ್ಲಿ ಅವರಲ್ಲಿ ನಿಮ್ಮಲ್ಲಿರೋ ಒಂದು ಸ್ಟ್ರಾಂಗ್ ಬಿಹೇವಿಯರ್ ಇಷ್ಟ ಆಗುತ್ತೆ, ರಾದರ್ ದೆನ್ ನೀವು ತುಂಬ ಎಮೋಷ್ನಲ್ ಆದರೆ ಅದು ಅವ್ರಿಗೆ ಇಷ್ಟ ಆಗಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ. ಅವರಿಗೆ ನಿಮ್ಮ ಸೈಡಿಂದ ಆ ಒಂದು ಸ್ಟ್ರಾಂಗ್ ಲೈಕ್ ಹೀರೋ ಬಿಹೇವಿಯರ್, KGF ಮೂವಿ ನೋಡಿರ್ತೀರ ಅಂದ್ಕೊತೀನಿ ಆಲ್ಮೋಸ್ಟ್ ಎಲ್ಲರೂ. ಓಕೆ, ಅದ್ರಲ್ಲಿ ಹೇಗಂತ ಅಂದರೆ, ಲೈಕ್ ಯಶ್ ಆಬ್ವಿಯಸ್ಲಿ ಎಮೋಷ್ನಲ್ ಅಲ್ಲ, ಹಿ ವಾಸ್ ಲೈಕ್ ಅ ರೆಬಲ್, ಆ್ಯಕ್ಷನ್ ಓರಿಯೆಂಟೆಡ್, ವೆರಿ ಲೈಕ್ ಯುನೋ ಮಾನ್ಸ್ಟರ್, ಲೈಕ್ ಸಾಂಗ್ ನೋಡಿರ್ಬೋದು ಗ್ಯಾಂಗ್ಸ್ಟರ್ ಮಾನ್ಸ್ಟರ್ ಅಂತ ಎಲ್ಲ. ಸೊ ಪ್ರಾಬಬ್ಲಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ಅವ್ರು ನಿಮ್ಮಲ್ಲಿರೋ ಆ ರೆಬಲ್ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ರಾದರ್ ದೆನ್ ನೀವು ಎಷ್ಟೇ ಎಮೋಷನ್ಸ್ ತೋರಿಸಿದ್ರು, ಎಷ್ಟೇ ನೀವು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರು, ಬಟ್ ನೀವು ಹೇಗೆ ನಿಮ್ಮ ಪರ್ಸ್ನಾಲಿಟಿನ ಮೇಂಟೈನ್ ಮಾಡ್ತೀರಾ, ಎಷ್ಟು ಕ್ಯಾರಿ ಫಾರ್ವರ್ಡ್ ಆಗ್ತೀರಾ, ಅವ್ರ ನೀವು ಸೋಷಲಲ್ಲಿ ಅಥವಾ ಜನರ ಮಧ್ಯೆ ಇದ್ದಾಗ ಎಷ್ಟು ನೀವು ಒಂದು ಡಾಮಿನೇಟಿಂಗ್ ಪರ್ಸ್ನಾಲಿಟಿ ತೋರಿಸಿದ್ರೆ ಅದು ಈ ಪರ್ಸನಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ವಿತ್ ದ ರೈಟ್ ಕಾರ್ಡ್ ಹಿಯರ್ ಇಲ್ಲಿ ಮತ್ತೆ ಮ್ಯಾಚ್ ಆಗ್ತಾ ಇದೆ. ಪ್ರಾಬಬ್ಲಿ
ನೀವು ತುಂಬ ಚೆನ್ನಾಗಿ ರೈಡ್ ಮಾಡ್ತೀರಾ ಅನಿಸುತ್ತೆ, ಅವ್ರದ್ದು ಗಾಡಿ ಓಡಿಸ್ತೀರಾ, ರೈಡ್ ಮಾಡಿ. ಓಕೆ. ಆ್ಯಂಡ್ ಪ್ರಾಬಬ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್, ಸೋಷಿಯಲ್ ಮೀಡಿಯಾ ಅಪಿಯರೆನ್ಸ್, ಹೆಂಗೆ ಪೋಸ್ಟ್ ಆಗ್ತೀರಾ, ನಿಮ್ಮ ಸೋಷಿಯಲ್ ಸರ್ಕಲ್, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಇದುವರೆಗೆ ತುಂಬಾ ಅಟ್ರ್ಯಾಕ್ಟ್ ಆಗ್ತಾ ಇದೆ. ವಿತ್ ಅ ಚಾರಿಯಟ್ ಹಿಯರ್ ಡೆಫಿನೆಟ್ಲಿ ಎಮೋಷನ್ಸ್ ಇದೆ, ಎಮೋಷನ್ಸ್ ಇಲ್ಲ ಅಂತ ಅಲ್ಲ, ಬಟ್ ಅವ್ರಿಗೆ ನಿಮ್ಮ ಮೇಲೆ ಪ್ಯಾಷನೇಟಾಗಿ ನಿಮ್ಮ ಮೇಲೆ ಬಿದ್ದೋಗ್ಬಿಟ್ಟಿದ್ದಾರೆ, ಅದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಪ್ರಾಬಬ್ಲಿ ಸ್ಟ್ರೇಂಜರ್ ವಿತ್ ಸ್ಟ್ರೇಂಜರ್ ಕಾರ್ಡ್ ಹಿಯರ್ ನೋಡಿದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಗೊತ್ತಿಲ್ಲ. ಪ್ರಾಬಬ್ಲಿ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ನಿಮಗೆ ಲವ್ ಎಟ್ ಫಸ್ಟ್ ಸೈಟ್ ಆಗಿದೆ, ಓಕೆನಾ. ಈವನ್ ದೋ ಪ್ರಾಬಬ್ಲಿ ನೀವು ಎಕ್ಸ್ಪ್ರೆಸ್ಸು ಮಾಡಿಲ್ಲ ಅನ್ಕೊತೀನಿ ಈ ಪರ್ಸನ್ಗೆ, ನಿಮ್ಮ ಎಮೋಷನ್ಸ್ ಬಗ್ಗೆ ಇನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲ. ಜಸ್ಟ್ ಒಂದು 2-3 ಸತಿ ಕಾನ್ವರ್ಸೇಷನ್ ಮಾಡ್ಕೊಂಡಿದ್ದೀರ, ಅವ್ರು 2-3 ಸತಿ ಒಬ್ರನ್ನೊಬ್ರು ನೋಡ್ಕೊಂಡಿದ್ದೀರ, ಅಷ್ಟಕ್ಕೇ ನಿಮಗೆ ಒಂಥರ ಕಂಪ್ಲೀಟ್ಲಿ ಬಿದ್ದೋಗ್ಬಿಟ್ಟಿದ್ದೀರ ನೀವು, ಕಂಪ್ಲೀಟ್ಲಿ ಒಂಥರ ಫೀಲಿಂಗ್ಸ್ ಬಂದುಬಿಟ್ಟಿದೆ ಈ ಪರ್ಸನ್ಗೆ. ಬಟ್ ಈ ಪರ್ಸನ್ಗೆ ನೀವು ಇನ್ನೂ ಒಂಥರ ಸ್ಟ್ರೇಂಜರ್ ಥರನೇ. ಇಟ್ ಮೀನ್ಸ್ ಅವ್ರು ನಿಮ್ಮನ್ನ ಒಂದು ಅಷ್ಟು ಕ್ಲೋಸ್ ಲೆವೆಲ್ಗೆ ಇನ್ನೂ ಫೀಲ್ ಮಾಡ್ತಾ ಇಲ್ಲ. ಪ್ರಾಬಬ್ಲಿ ನೀವಿಲ್ಲೇನು ಇಷ್ಟು ಫೀಲ್ ಮಾಡ್ತಾಯಿದ್ರೆ ಅಷ್ಟು ಇವ್ರು ಫೀಲ್ ಮಾಡ್ತಾಯಿಲ್ಲ. ಇಟ್ ಈಸ್ ಎನ್ ಆಬ್ವಿಯಸ್. ಇವಾಗ ನೀವು ರೀಸೆಂಟಾಗಿ ಕನೆಕ್ಟ್ ಆಗಿದ್ದೀರಾ, ಬಟ್ ಆಬ್ವಿಯಸ್ಲಿ ಅವ್ರು ನಿಮ್ಮ ಫಿಸಿಕಲ್ ಅಪಿಯರೆನ್ಸಿಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಆಲ್ರೆಡಿ. ನೀವು ಹೆಂಗೆ ಬಟ್ಟೆ ಹಾಕ್ತೀರಾ, ನೀವು ಹೇಗೆ ಲೈಕ್ ಮುಂಚೆನೇ ಹೇಳ್ದಂಗೆ ನೀವು ಅವ್ರನ್ನ ಮಾತಾಡಿಸೋ ರೀತಿ, ಯೂಶ್ವಲಿ ನೀವು ನಡ್ಕೊಳ್ಳೋ ರೀತಿ, ಇವೆಲ್ಲದೂ ಅವ್ರಿಗೆ ತುಂಬಾ ಇಷ್ಟ ಆ್ಯಂಡ್ ಕಂಪ್ಲೀಟಾಗಿ ಅಟ್ರ್ಯಾಕ್ಟ್ ಆಗಿದ್ದಾರೆ. ಸೊ ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಈ ಪರ್ಸನ್ಗೆ ಲೈಫಲ್ಲಿ ಲೈಫ್ ನಾರ್ಮಲಾಗಿ ಮೂವ್ ಆಗ್ತಾ ಇದೆ ಅಂದರೆ ಅವ್ರಿಗೆ ಅದು ಇಷ್ಟ ಆಗೋಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಬೇಕು. ಹೆಂಗಿಲ್ಲಿ ವೈಟ್ ಇದೆ ಹಾಗೆ ಹೆಂಗಿದೆ ಬ್ಲ್ಯಾಕ್ ಇದೆ ಹಾಗೆ ಅವರಿಗೆ ವೈಟು ಬೇಕು. ಇಟ್ಸ್ ಲೈಕ್ ಅವ್ರು ಎರಡನ್ನೂ ಬೇಕು ಲೈಫಲ್ಲಿ, ಜಸ್ಟ್ ಎಮೋಷನ್ಸ್ ಬೇಡ. ಪ್ರಾಬಬ್ಲಿ ನೀವು ಅವ್ರ ಜೊತೆ ಫಸ್ಟಿಂದನೇ ಕಮಿಟ್ಮೆಂಟ್, ರೊಮ್ಯಾನ್ಸ್, ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ಆಬ್ವಿಯಸ್ಲಿ ಅವ್ರಿಗೆ ಅದು ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಒಂದು ಎಕ್ಸೈಟ್ಮೆಂಟು ಬೇಕು, ಲೈಕ್ ಟ್ರಾವೆಲ್, ಏನೋ ಕೈಂಡ್ ಆಫ್ ಆ್ಯಟಿಟ್ಯೂಡ್, ಇದೆಲ್ಲ ಬೇಕು ಅವರಿಗೆ ಅವ್ರ ಪಾರ್ಟ್ನರಿಂದ. ಅವ್ರು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಕರೆಂಟ್ ಸಿಚುವೇಷನಲ್ಲಿ ಅವ್ರು ನಿಮ್ಮ ಫಿಸಿಕಲ್ ಅಪಿಯರೆನ್ಸಿಗೆ ತುಂಬಾ ಅಟ್ರ್ಯಾಕ್ಟ್ ಆಗಿದ್ದಾರೆ. ಆ್ಯಂಡ್ ಅವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಎವ್ರಿ ಡೇ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ, ಎವ್ರಿ ಡೇ ನಿಮ್ಮದೇ ಆದ ಒಂದು ಚಾಲೆಂಜಿಂಗ್ ಸಿಚುವೇಷನಲ್ಲಿ ಹೋಗ್ತಾ ಇದ್ದೀರಾ, ಈ ಥರ ಒಂದು ಒಪಿನಿಯನ್ನಲ್ಲಿದ್ದಾರೆ. ಪ್ರಾಬಬ್ಲಿ ಅವರಿಗೆ ಗೊತ್ತೂ ಇಲ್ಲ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ, ಅವರಿಗೆ ಐಡಿಯಾನೂ ಇಲ್ಲ ಅನ್ಸುತ್ತೆ ನೀವು ಅವ್ರಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ 2 more ಮೆಸೇಜಸ್. 6 of Swords. ಓಕೆ, ನೆಕ್ಸ್ಟ್ ಕಾರ್ಡ್ ಬಂದಿದೆ ಜಡ್ಜ್ಮೆಂಟ್. ಆಲ್ ರೈಟ್. ಹಂಗೆ ಏನನ್ಸ್ತಾ ಇದೆ, ಮೋಸ್ಟ್ ಆಫ್ ಯು ಇಲ್ಲಿ ನೋಡ್ತಾ ಇರೋರು ಆಲ್ರೆಡಿ ಇವ್ರ ಜೊತೆ ಇಲ್ಲಿ 2 ಕೇಸಸ್ ನೋಡ್ತಾ ಇದ್ದೀನಿ. ಜಸ್ಟ್ ನೀವು ರೀಸೆಂಟಾಗಿ ಮೀಟ್ ಆಗಿರೋದಾಗಿದ್ದರೆ ಈ ಪರ್ಸನ್ ನಿಮ್ಮನ್ನ ಸ್ಟಿಲ್ ಒಂಥರ ಸ್ಟ್ರೇಂಜರ್ ಥರನೇ ನೋಡ್ತಾ ಇದ್ದಾರೆ. ಈವನ್ ದೋ ಅವ್ರು ಎಮೋಷ್ನಲಿ ಅಟ್ಯಾಚ್ ಆಗಿದ್ರು ಎಲ್ಲೋ ಒಂದು ಕಡೆ ನಿಮ್ಮನ್ನ ಸ್ಟ್ರೇಂಜರ್ ಥರನೇ ನೋಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ನಿಮ್ಮ ಬಗ್ಗೆ ಅಷ್ಟು ಗೊತ್ತಿಲ್ಲ, ಐಡಿಯಾಸು ಇಲ್ಲ, ಲೈಕ್ ಸರ್ಫೇಸ್ ಲೆವೆಲಲ್ಲಿ ನಿಮ್ಮ ಬಗ್ಗೆ ಗೊತ್ತು ಅಷ್ಟೇ, ಡೀಪಾಗಿ ನಿಮ್ಮ ಬಗ್ಗೆ ನಾಲೆಜ್ ಇಲ್ಲ, ಅದನ್ನು ನೋಡ್ತಾ ಇದ್ದೀನಿ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಅವ್ರು ನಿಮ್ಮ ಮೇಲೆ ಕಂಪ್ಲೀಟ್ಲಿ ಅಟ್ರ್ಯಾಕ್ಟ್ ಆಗಿದ್ದಾರೆ. ಆ್ಯಂಡ್ ಸೆಕೆಂಡ್ ಕೇಸಲ್ಲಿ ಏನು ನೋಡ್ತಾ ಇದ್ದೀನಿ, ಇದು ಆಲ್ರೆಡಿ ಇವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದು ಬ್ರೇಕ್ ಆದವ್ರಿಗೆ ಇದೊಂದು ಮೆಸೇಜ್. ಪ್ರಾಬಬ್ಲಿ ಇವಾಗ ಈ ಪರ್ಸನ್ ನಿಮ್ಮ ಜೊತೆ ಮತ್ತೆ ಕಮ್ಯುನಿಕೇಷನ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ವಿತ್ ಕಿಂಗ್ ಆಫ್ ಸ್ವರ್ಡ್ಸ್, 6 of Swords. ಈ ಟೈಮಲ್ಲಿ ಅವ್ರ ಎಮೋಷನಲ್ನ ಇಟ್ಕೊಂಡು ಮಾತಾಡೋಕ್ಕೆ ಇಷ್ಟಪಡಲ್ಲ, ಅನಾಲಿಟಿಕಲ್ಲಾಗಿ ಇಷ್ಟಪಡ್ತಾರೆ ಮಾತಾಡೋಕ್ಕೆ. ಏನಿದೆ ಅದನ್ನ ಸ್ಟ್ರೈಟ್ ಫಾರ್ವರ್ಡಾಗಿ ನಿಮ್ಮ ಬಾಯಿಂದ ಕೇಳೋಕ್ಕೆ ಇಷ್ಟಪಡ್ತಾರೆ. ಹಳೆದನ್ನೆಲ್ಲ ಮರೆತು ಹೋಗಬೇಕು ಅನ್ನೋ ಒಂದು ಥಾಟ್ ಬಂದಿದೆ. ಬಟ್ ವಿತ್ ಅ ಜಡ್ಜ್ಮೆಂಟ್ ಹಿಯರ್ ಅವರಿಗೆ ಲೈಕ್ ಏನೇನು ಆಗಿದೆ ಪಾಸ್ಟಲ್ಲಿ, ಪ್ರಾಬಬ್ಲಿ ನೀವು ಅದನ್ನ ರಿಯಲೈಸ್ ಮಾಡ್ಕೋಬೇಕು ಅನ್ನೋ ಒಂದು ಥಾಟಲ್ಲಿದ್ದಾರೆ. ಲೈಕ್ ನಿಮಗೆ ಅರ್ಥ ಆಗಬೇಕು ಅವ್ರು ಏನು ಥ್ರೂ ಹೋಗಿದ್ದಾರೆ, ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಅವ್ರು ನಿಮ್ದು ಏನು ತಪ್ಪಿತ್ತು, ಇದೆಲ್ಲ ಅವರಿಗೆ ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ ಇದೆ. ಬಿಕಾಸ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಆಫ್ಟರ್ ಈ ಬ್ರೇಕಪ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ, ಆಫ್ಟರ್ ಒಂದು ಸಪ್ರೇಷನ್ನಿಂದ ಅವರು ತುಂಬಾ ಒಂದು ಸಿಚುವೇಶನ್
ಫೇಸ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ. ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಅಂಡರ್ಗೋ ಆಗಿದ್ದಾರೆ. ವಿತ್ ದ ಚಾರಿಯಟ್ ಕಾರ್ಡ್ ಡೆಫಿನೆಟ್ಲಿ ತುಂಬಾ ಚಾಲೆಂಜಸ್ನ ಫೇಸ್ ಮಾಡಿದ್ದಾರೆ. ಬಟ್ ಇವ್ರಿಗೆ ನಿಮ್ಮ ಜೊತೆ ಯಾವುದೇ ರೀತಿಯಾಗಿ ಕಂಪ್ಲೀಟಾಗಿ ಬಿಟ್ಟು ಹೋಗೋ ಒಂದು ಥಾಟ್ ಇನ್ನೂ ಬಂದಿಲ್ಲ. ವಿತ್ ದ 6 ಆಫ್ ಸ್ಪೋರ್ಟ್ಸ್ ಹಿಯರ್ ಪ್ರಾಬಬ್ಲಿ ಒಂದು ಕಮ್ಯುನಿಕೇಟ್ ಮಾಡಿಬಿಟ್ಟು ಕಾಂಪ್ರಮೈಸ್ ಆಗಬೇಕು ಅನ್ನೋ ಥಾಟಲ್ಲಿದ್ದಾರೆ. ಅವ್ರಿಗೆ ಇವಾಗ ಈ ರಿಲೇಷನ್ಶಿಪ್ಗೆ ಒಂದು ಜಡ್ಜ್ಮೆಂಟ್ ಬೇಕು. ಈ ರಿಲೇಷನ್ಶಿಪ್ ಎಷ್ಟು ದಿನ ಕಮ್ಯುನಿಕೇಷನ್ ಇಲ್ದೇ ಬ್ಲಾಕಿಂಗ್ ಎಲ್ಲ ಮಾಡ್ಕೊಂಡು ಕೂತಿದ್ರೆ ಪ್ರಾಬಬ್ಲಿ ಅವರಿಗೆ ಇವಾಗ ಈ ರಿಲೇಷನ್ಶಿಪ್ಗೆ ಒಂದು ಕ್ಲಾರಿಟಿ ಬೇಕು. ಎನಿ ಮೋರ್ ಕನ್ಫ್ಯೂಷನ್ಸ್ ಬೇಡ. ಎನಿ ಮೋರ್ ಪಾಸಿಬಿಲಿಟಿ ಎಕ್ಸ್ಪೆಕ್ಟ್ ಮಾಡೋದವರು ಇನ್ನೇನೋ ಒಂದು ಆಗೋದು ಅದು ಅವ್ರಿಗೆ ಇಷ್ಟ ಇಲ್ಲ. ಈ ರಿಲೇಷನ್ಶಿಪ್ಗೆ ಒಂದು ಕ್ಲಾರಿಟಿ ಬೇಕು ಇವಾಗ. ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಾಬಬ್ಲಿ ನೀವು ರೀಸೆಂಟಾಗಿ ಇನ್ ಕೇಸ್ ನಿಮ್ಮಿಬ್ಬರ ಮಧ್ಯೆ ತುಂಬಾ ಲಾಂಗ್ ಟರ್ಮ್ ಗ್ಯಾಪ್ ಇದ್ದರೆ, ಸಪ್ರೇಷನ್ ಇದ್ದರೆ, ಪ್ರಾಬಬ್ಲಿ ನೀವು ಯಾವುದೋ ಒಂದು ಅಪಿಯರೆನ್ಸ್, ನಿಮ್ಮ ಸೋಷಿಯಲ್ ಮೀಡಿಯಾ ಅಪಿಯರೆನ್ಸ್ ಆಗಿರ್ಬೋದು, ಅದರಿಂದ ಕಂಪ್ಲೀಟಾಗಿ ಅಟ್ರ್ಯಾಕ್ಟ್ ಆಗಿದ್ದಾರೆ ಅವರು. ಮುಂಚೆ ಇಲ್ದಿದ್ದ ಒಂದು ಫೀಲಿಂಗ್ಸ್ ಅವ್ರಿಗಿವಾಗ ಮತ್ತೆ ಉಕ್ಕಿದೆ. ಅವರಿವಾಗ ಏನೋ ಒಂದು ವಿಚಾರಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಪ್ರಾಬಬ್ಲಿ ವಿತ್ 6 ಆಫ್ ಸ್ಪೋರ್ಟ್ಸ್ ತುಂಬ ಜನ ಇಲ್ಲಿ ಲಾಂಗ್ ಟರ್ಮ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಮುಂಚೆ. ಇವಾಗ್ಲೂ ಅಷ್ಟೇ ನಿಮ್ಮಿಬ್ಬರ ಮಧ್ಯೆ ತುಂಬಾ ಡಿಸ್ಟೆನ್ಸ್ ಇದೆ, ಫಿಸಿಕಲ್ ಡಿಸ್ಟೆನ್ಸ್. ಅವರೇ ಬೇರೆ ಸಿಟಿಲಿದೆ, ನೀವೇ ಬೇರೆ ಸಿಟಿಲಿದ್ದೀರಾ. ಸೊ ಈ ಥರ ಒಂದು ಸಿಚುವೇಷನಲ್ಲಿದ್ದೀರಾ. ಅವ್ರಿವಾಗ ಏನು ಒಂದು ಕಾಂಪ್ರಮೈಸೇಷನಿಗೆ ಬರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ಮತ್ತೆ ಅದೇ ವೇವ್ ಲೆಂತಲ್ಲಿ ಅದೇ ಜಗಳ ಅದು ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ. ಅವ್ರಿಗೆ ಇವಾಗ ಒಂದು ಜಡ್ಜ್ಮೆಂಟ್ ಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ ನಾನು. ಅವ್ರಿಗೆ ಏನೇನು ತಪ್ಪಾಗಿದೆ, ಫಸ್ಟ್ ಆಫ್ ಆಲ್ ಅವ್ರು ನಿಮ್ಮ ಸೈಡಿಂದ ಏನೇನು ತಪ್ಪಾಗಿದೆ ಅದು ನೀವು ರಿಯಲೈಸ್ ಮಾಡ್ಕೋಬೇಕು ಅನ್ನೋದು ಒಂದು ಅವ್ರದ್ದು ಫಸ್ಟ್ ಡಿಮ್ಯಾಂಡ್. ಅವರಿವಾಗ ಏನು ನಿಮ್ಮ ಜೊತೆ ಕಾಂಪ್ರಮೈಸ್ ಅವ್ರದ್ದೇ ತಪ್ಪು ಅಂತ ಹೇಳ್ಕೊಳಕ್ಕೆ ಬರ್ತಾಯಿಲ್ಲ. ಜಸ್ಟ್ ನಿಮ್ಮದೇನು ತಪ್ಪಿತ್ತು ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅವರು. ಅಲ್ಲಿವರೆಗೂ ನಿಮ್ಮ ಜೊತೆ ಕಾಂಪ್ರಮೈಸ್ ಆಗೋಲ್ಲ. ಇನ್ ಕೇಸ್ ನಿಮ್ಮ ಕ್ವೆಶನ್ ಏನಾದರೂ ಈ ಪರ್ಸನ್ ನಿಮ್ಮನ್ನ ಅರ್ಥ ಮಾಡ್ಕೊಂಡು ವಾಪಸ್ ಬರ್ತಾರಾ ಅವ್ರ ತಪ್ಪನ್ನ ಅರ್ಥ ಮಾಡ್ಕೊತಾರಾ ಅನ್ನೋದೇನಾದರೂ ಕ್ವೆಶನ್ ಆಗಿದರೆ ಡೆಫಿನೆಟ್ಲಿ ಅವ್ರ ತಪ್ಪನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ನೀವು ನಿಮ್ಮ ತಪ್ಪನ್ನ ಅರ್ಥ ಮಾಡ್ಕೋಬೇಕು. ಏನೇನು ಸಿಚುವೇಶನ್ ಮುಂಚೆ ಆಗಿದೆ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದೇ ಒಂದು ಇಂಪಾರ್ಟೆಂಟ್ ಥಾಟ್ ಇಲ್ಲಿ. ಅವ್ರು ಅದನ್ನೇ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಕಾಸ್ ಕಿಂಗ್ ಆಫ್ ವಾನ್ಸ್ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಬಿಟ್ಟು ಹೋಗೋಕ್ಕಂತೂ ಮನಸ್ಸಿಲ್ಲ. ಓಕೆನಾ? ಇಟ್ಸ್ ಅವ್ರಿಗೆ ಇಷ್ಟ ಇದೆ ನಿಮ್ಮ ಜೊತೆ ಇರೋದಕ್ಕೆ, ಅವ್ರಿಗೆ ಇಷ್ಟ ಇದೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಬಟ್ ಮುಂಚೆ ಹೋಗಿದ್ದ ಒಂದು ಸಿಚುವೇಶನ್ಗೆ ಅವರಿವಾಗ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಜಸ್ಟ್ ಬಿಕಾಸ್ ಅವ್ರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಇನ್ನೂ ಇದೆ ಅನ್ನೋ ಒಂದೇ ರೀಸನ್ಗೆ ಅವರ ಒಂದು ಈಗೋ ಆಗಲಿ ಆ್ಯಟಿಟ್ಯೂಡ್ ಆಗಲಿ ಬಿಟ್ಕೊಡೋದಕ್ಕೆ ರೆಡಿ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ವಾವ್, ಐ ಥಿಂಕ್ ತುಂಬ ಜನ ಇಲ್ಲಿ ಮ್ಯಾರಿಡ್ ಕಪಲ್ಸ್ ಆಲ್ರೆಡಿ ಮ್ಯಾರೇಜ್ ಆಗಿದೆ ಜೊತೆ ಆಲ್ರೆಡಿ. ವಾವ್, ಏಸ್ ಆಫ್ ವಾನ್ಸ್ ಅವರು ಈ ರಿಲೇಷನ್ಶಿಪ್ಪಲ್ಲಿ ಒಂದು ಫ್ರೆಶ್ ಸ್ಟಾರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಪ್ರಾಬಬ್ಲಿ ಅವ್ರು ನಿಮ್ಮಲ್ಲಿ ಫ್ರೆಂಡ್ಶಿಪ್ನ ನೋಡಿದ್ರು ಮುಂಚೆನೂ ಅಷ್ಟೇ. ನೀವು ಅವ್ರ ಜೊತೆ ಎಮೋಷ್ನಲಿ ಕನೆಕ್ಟ್ ಆದ್ರಿ. ಬಟ್ ಅವ್ರು ನಿಮ್ಮ ಜೊತೆ ಒಂದು ವೆರಿ ಗುಡ್ ಫ್ರೆಂಡ್ಶಿಪ್ನ ನೋಡ್ತಾಯಿದ್ರು, ವೆರಿ ಗುಡ್ ಸಪೋರ್ಟನ್ನು ನೋಡ್ತಾಯಿದ್ರು. ಯಾವುದೇ ಕಷ್ಟದ ಸಿಚುವೇಷನಲ್ಲಿದ್ರೂ ನಿಮ್ಮ ಬಗ್ಗೆ ಆರಾಮಾಗಿ ಓಪನ್ ಅಪ್ ಆಗ್ಬೋದು ಅನ್ನೋ ಒಂದು ಫೀಲಿಂಗ್ಸಲ್ಲಿದ್ದರು, ಅನ್ನೋ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾಯಿದ್ರು ನಿಮ್ಮ ಜೊತೆ. ಸೊ ಇವಾಗ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಇವರಿಗೆ ಇವಾಗ ಒಂದು ಸ್ಟಾರ್ಟ್ ಬೇಕು ನಿಮ್ಮ ಜೊತೆ. ಓಕೆ, ನಮ್ಮ ಹಳೆದನ್ನೆಲ್ಲ ಮರೆತು ಪ್ರಾಬಬ್ಲಿ ಒಂದು ಫ್ರೆಂಡ್ಸ್ ಥರನೇ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಥಾಟಲ್ಲಿದ್ದಾರೆ. ಸೊ ಇದೇನು ನೋಡ್ತಾ ಇದ್ದೀನಿ ಅಂದರೆ ಏನೇನಾಯಿತು ಮುಂಚೆ ಏನೇನಾಗಿತ್ತು ಅನ್ನೋ ಅವ್ರ ತಲೆಯಲ್ಲಿ ಇಟ್ಕೊಳ್ತಾನೆ ಜಸ್ಟ್ ಒಂದು ಫ್ರೆಂಡ್ಶಿಪ್ ಆಗೇ ಮತ್ತೆ ಒಂದು ಸ್ಟಾರ್ಟ್ ಮಾಡೋಣ, ಮುರಿದೋಗಿರೋದನ್ನ ಮತ್ತೆ ಸ್ಟಾರ್ಟ್ ಮಾಡೋಣ ಅನ್ನೋ ಥಾಟಲ್ಲಿದ್ದಾರೆ. ಇನ್ ಕೇಸ್ ನೀವು ಆಲ್ರೆಡಿ ಅವ್ರ ಜೊತೆ ಕಮಿಟ್ಮೆಂಟ್ ಬೇಕು, ಮದುವೆ ಬೇಕು ಅಂತ ಏನಾದ್ರು ಥಾಟಲ್ಲಿದ್ದರೆ ಅದಕ್ಕೆ ಟೈಮ್ ತೊಗೊಳುತ್ತೆ. ಬಿಕಾಸ್ ರೈಟ್ ನಾವ್ ಅವ್ರು ನಿಮ್ಮ ಜೊತೆ ಒಂದು ಫ್ರೆಂಡ್ ರೀತಿಲಿ, ಫ್ರೆಂಡ್ ರೂಪದಲ್ಲಿ ನೋಡ್ತಾ ಇದ್ದಾರೆ. ಆಲ್ರೆಡಿ ಅಟ್ರ್ಯಾಕ್ಟ್ ಆಗಿದ್ರು ಫಿಸಿಕಲಿ. ಬಟ್ ಇಲ್ಲಿ ತುಂಬಾ ಒಂದು ಏರುಪೇರು ಆಗಿರೋದ್ರಿಂದ, ತುಂಬಾ ಮಾತುಕತೆಗಳು ಬಂದಿರೋದ್ರಿಂದ, ತುಂಬಾ ಅಡೆತಡೆಗಳಿರೋದ್ರಿಂದ ಪ್ರಾಬಬ್ಲಿ ಅವ್ರು ನಿಮ್ಮ ಜೊತೆ ಇವಾಗ ಜಸ್ಟ್ ಫ್ರೆಂಡ್ಸ್ ಆಗಿ ರೀಸ್ಟಾರ್ಟ್ ಮಾಡೋಣ ಕನೆಕ್ಷನ್ನ. ಆ್ಯಂಡ್
ಆ ಥರ ಫನ್ ಥಿಂಗಲ್ಲಿರೋಣ, ಲೈಕ್ ಜಾಲಿಯಾಗಿರೋಣ, ಲೈಫಲ್ಲಿರೋಣ, ಆ ಥರ ಒಂದು ಥಾಟ್ ಪ್ರೊಸೆಸ್ಸಲ್ಲಿದೆ. ನಿಮ್ಮ ಜೊತೆ ಮ್ಯಾರೇಜ್ ಥಾಟ್ ಪ್ರೊಸೆಸ್ಸಲ್ಲಿದ್ದರೆ ಎಗೇನ್ ಸಿ ಮ್ಯಾರೇಜ್ ಕಾರ್ಡ್. ಮ್ಯಾರೇಜ್ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ರೆ ಅವ್ರು ನಿಮ್ಮನ್ನ ಇನ್ನೂ ಒಂದು ಲೈಕ್ ಸ್ಟ್ರೇಂಜರ್ ಅಂತ ಅನ್ನೋಕ್ಕಾಗ್ದೇ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಥಾಟಲ್ಲಿದ್ದಾರೆ. ಇನ್ ಕೇಸ್ ನೀವು ರೀಸೆಂಟಾಗಿ ಏನಾದ್ರು ಮೀಟ್ ಆಗಿದ್ರೆ ಆರ್ ಜಸ್ಟ್ ನೀವು ಸೋಷಲ್ ಮೀಡ್ಯಾದಲ್ಲಿ ಮೀಟ್ ಆದರೆ ಜಸ್ಟ್ ಒಂದು ಚಾಟ್ ಮಾಡಿದ್ದೀರಾ, ಬಟ್ ಅವ್ರ ಸೈಡಿಂದ ಏನು ಥಾಟ್ ಇದೆ, ಏನು ಅವ್ರು ಏನು ನಿಮ್ಮ ಬಗ್ಗೆ ಒಪಿನಿಯನ್ ಇದೆ ಅಂತ ತಲೆಯಲ್ಲಿ ಇಲ್ಲ ಅಂದರೆ ಪ್ರಾಬಬ್ಲಿ ಅವ್ರು ನಿಮ್ಮ ಜೊತೆ ಒಂದು ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ಈ ಪರ್ಸನ್ ತುಂಬಾ ಪಾಸ್ಟ್ ಲೈಕ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ, ಆರ್ ತುಂಬಾ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇದೆ ವೆನ್ ಇಟ್ ಕಮ್ಸ್ ಟು ರಿಲೇಷನ್ಶಿಪ್. ಸೊ ನಿಮ್ಮ ಬಗ್ಗೆ ಪಾಸಿಟಿವ್ ಥಾಟಲ್ಲಿದ್ರೂ ಅವರ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರನ್ನ ರಿಲೇಷನ್ಶಿಪ್ಗೆ ಕಮಿಟ್ಮೆಂಟ್ಗೆ ಜಂಪ್ ಮಾಡೋಕ್ಕೆ ಬಿಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಫೈನಲಿ ನೋಡೋಣ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ಪಿಂದ, ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ರಿಲೇಷನ್ಶಿಪ್ಪಿಂದ, ಆ್ಯಂಡ್ ರಿಲೇಷನ್ಶಿಪ್ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಆ್ಯಕ್ಚುಲ್ ಫ್ಯೂಚರ್ ಏನಿದೆ. ದಿಸ್ ಈಸ್ ದ ರಿಯಲ್ ರಿವೀಲಿಂಗ್ ಕಾರ್ಡ್. ಸೊ ಇದನ್ನ ಲಾಸ್ಟಿಗೆ ಇಟ್ಬಿಡೋಣ, ನನಗೂ ಗೊತ್ತಿಲ್ಲ ಇದರಲ್ಲಿ ಏನಿದೆ ಅಂತ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸೊ ಡೆಫಿನೆಟ್ಲಿ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಆಳವಾದ ಫೀಲಿಂಗ್ಸ್ ಇದ್ರೂ, ಎಷ್ಟೇ ಒಂದು ಆಳವಾದ ಎಕ್ಸ್ಪೆಕ್ಟೇಷನ್ಸ್ ಇದ್ರೂ ನೀವು ಅದನ್ನ ಹೈಡ್ ಮಾಡ್ತಾ ಇದ್ದೀರಾ, ಓಕೆನಾ? ಬಿಕಾಸ್ ನಿಮಗೂ ಇವಾಗ ಜಸ್ಟ್ ಒಂದು ಇವ್ರನ್ನ ಅರ್ಥ ಮಾಡ್ಕೋಬೇಕು, ಪ್ರಾಬಬ್ಲಿ ಇವ್ರನ್ನ ಹೊರಗೆ ಕರ್ಕೊಂಡು ಹೋಗಬೇಕು, ರೈಡಿಗೆ ಕರ್ಕೊಂಡು ಹೋಗಬೇಕು. ರೈಡ್ ಅನ್ನೋದು ಅಗೇನ್ ಇಲ್ಲಿ ಬರ್ತಾ ಇದೆ, ಒಂದು ಲಾಂಗ್ ರೈಡಿಗೆ ಕರ್ಕೊಂಡು ಹೋಗಬೇಕು, ನಿಮ್ಮದು ಪ್ಯಾಷನ್ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು, ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸೊ ಇದೆಲ್ಲ ನಿಮಗೆ ಥಾಟ್ ಇದೆ, ಓಕೆನಾ? ಬಟ್ ಏನಾಗುತ್ತೆ ಫ್ಯೂಚರಲ್ಲಿ, ವಾವ್, ಏಸ್ ಆಫ್ ಸ್ವರ್ಡ್ಸ್, ಡೆಫಿನೆಟ್ಲಿ sorry for that. Okay, so definitely look at this ace of wands, ace of swords. ಒಂದು ನ್ಯೂ ಬಿಗಿನಿಂಗ್ ನೋಡ್ತಾ ಇದ್ದೀನಿ, ಓಕೆನಾ? ಲೈಕ್ ಆನೆಸ್ಟ್ ಕಮ್ಯುನಿಕೇಷನ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ, ಒಂದು ಮುಚ್ಚಿಡುವಂಥದ್ದೇನೂ ಇರಲ್ಲ, ಅಷ್ಟು ಒಂದು ಆನೆಸ್ಟ್ ಕಮ್ಯುನಿಕೇಷನ್ ಆಗುತ್ತೆ. ಆ್ಯಂಡ್ ನಿಮ್ಮ ತಲೆಯಲ್ಲಿ ತುಂಬಾ ಕ್ವೆಶನ್ಸ್ ಇದೆ ಈ ಪರ್ಸನ್ ಬಗ್ಗೆ, ಈ ಪರ್ಸನ್ ಪಾಸ್ಟ್ ಬಗ್ಗೆ, ಲೈಕ್ ತುಂಬಾ ಕ್ವೆಶನ್ಸ್ ಇದೆ. ಅದು ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಸಿಗುತ್ತೆ ಈ ಪರ್ಸನಿಂದ. ಆ್ಯಂಡ್ ಮೋರ್ ಓವರ್ ಅವ್ರು ನಿಮ್ಮನ್ನ ಏನಾದ್ರು ಇಗ್ನೋರ್ ಮಾಡ್ತಾ ಇದ್ದರೆ, ಮುಂಚೆ ಮಾಡ್ತಾ ಇದ್ದರೆ, ಅವ್ರು ಬ್ಲಾಕ್ ಮಾಡಿದರೆ ಸೋಷಲ್ ಮೀಡ್ಯಾದಲ್ಲಿ, ಇದು ಬೇಗ ಅನ್ಬ್ಲಾಕ್ ಆಗುತ್ತೆ, ಓಕೆನಾ? ಇದು ಬೇಗ ಅನ್ಬ್ಲಾಕ್ ಆಗುತ್ತೆ. ಆ್ಯಂಡ್ ಬೇಗ ನಿಮ್ಮಿಬ್ಬರ ಮಧ್ಯ ಕ್ಲೋಸ್ ಆಗಿರೋ ಕಮ್ಯುನಿಕೇಷನ್ ಲೈನ್ ಓಪನ್ ಆಗುತ್ತೆ. ಆ್ಯಂಡ್ ಬೇಗ ನಿಮ್ಮಿಬ್ಬರ ಮಧ್ಯ ಒಂದು ಪಟ ಅಂತ ಕಾನ್ವರ್ಸೇಷನ್ಸ್ ಆನ್ಲೈನಲ್ಲಿ ಆಗುತ್ತೆ, ನಾನು ನೋಡ್ತಾ ಇದ್ದೀನಿ ನಾನು. ಆ್ಯಂಡ್ ಮೋರ್ ಓವರ್ ನಿಮ್ಮಿಬ್ಬರ ಮಧ್ಯೆ ಒಂದು ವೆರಿ ಆ್ಯಕ್ಟಿವ್ ಕಮ್ಯುನಿಕೇಷನ್ ಇರುತ್ತೆ, ಓಕೆನಾ? ಪ್ರಾಬಬ್ಲಿ ಕಾಲಲ್ಲಾಗಿರ್ಬೋದು, ಅವರು ಅಷ್ಟೇ ಅವ್ರ ಲೈಫಲ್ಲಿ ಏನೇನು ಅಪ್ಡೇಟ್ಸ್ ಆಗ್ತಾಯಿದೆ ಎಲ್ಲದನ್ನೂ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಅವ್ರ ಲೈಫಲ್ಲಿ ಆಗ್ತಾಯಿರೋ ಎಲ್ಲೋ ಚೇಂಜಸ್ ಬಗ್ಗೆಯೂ ಅವ್ರು ನಿಮ್ಮ ಜೊತೆ ಒಂದು ಅಪ್ಡೇಟ್ಸ್ ಮಾಡೋದು, ಅವ್ರು ಹೊರಗೆ ಹೋಗ್ತಾ ಇದ್ರಿ ಅಂತ ಟೆಕ್ಸ್ಟ್ ಮಾಡೋದು. ಪ್ರಾಬಬ್ಲಿ ನೀವು ಅದನ್ನೇ ಬೇಕು, ನಿಮಗೂ ಅದೇ ಬೇಕು. ಇವೊಂದು ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ನಿಮ್ಗೆ ಅವ್ರ ಬಗ್ಗೆ ಡೀಪ್ ಫೀಲಿಂಗ್ಸ್ ಇದ್ರೂ, ಡೀಪ್ ಎಮೋಷನ್ಸ್ ಇದ್ದರೂ ನೀವು ಅಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡಲ್ಲ. ಬಿಕಾಸ್ ನಿಮಗಿಲ್ಲಿ ಒಂಥರ ಶೋ ಆಫ್ ಮಾಡಬೇಕು. ಇಟ್ಸ್ ಲೈಕ್ ಆಲ್ರೆಡಿ ಏನು ನಿಮಗೆ ಗೊತ್ತಿದೆ, ಅವ್ರು ನಿಮಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ, ನಿಮ್ಮ ಪರ್ಸ್ನಾಲಿಟಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ, ಅಟೆನ್ಷನ್ ನಿಮಗೆ ಅವ್ರ ಸೈಡಿಂದ ಸಿಗ್ತಾ ಇದೆ ಅಂತ ಪ್ರಾಬ್ಲಮ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ನೀವು ಅದನ್ನ ಮೇಂಟೈನ್ ಮಾಡಬೇಕು. ಇವಾಗ ಆ ಹೀಟ್ ಎಲ್ಲ ಏನಿದೆ, ಆ ಎಕ್ಸೈಟ್ಮೆಂಟ್ ಎಲ್ಲ ಮೇಂಟೈನ್ ಮಾಡಬೇಕು. ನಿಮಗೆ ಇವೊಂದು ಅವರಿಂದ ಡೀಪ್ ಕಮ್ಯುನಿಕೇಷನ್, ಡೀಪ್ ಕನೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಬಟ್ ರೈಟ್ ನಾವ್ ಆ ಫೇಸ್ ನಿಮಗೆ ಬೇಕು, ಆ ಎಕ್ಸೈಟ್ಮೆಂಟ್ ಫೇಸ್ ಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಒಂದು ಕ್ಲಿಯರ್ ಪಾತ್ ಓಪನ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯ, ಕ್ಲಿಯರ್ ಪಾತ್ ಟು ಲಾಡ್ ಆಫ್ ಕಾನ್ವರ್ಸೇಷನ್. ತುಂಬಾ ಸೀಕ್ರೆಟ್ಸ್ ಬರುತ್ತೆ, ತುಂಬಾ ಆನ್ಸರ್ಸ್ ಸಿಗುತ್ತೆ ನಿಮ್ಮ ಕ್ವೆಶನ್ಸ್ಗೆ. ಮುಂಚೆನೇ ಹೇಳ್ದಂಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗಿದ್ರೆ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ಡೈರೆಕ್ಟ್ ಕಾನ್ವರ್ಸೇಷನ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯ. ಸೊ ಹೊರಗಡೆ ಮಳೆ ಆಗ್ತಾ ಇದೆ,
ನನಗೆ ಆಲ್ವೇಸ್ ಮಳೆಯಲ್ಲಿ ನಾನೊಂದು ರೀಡಿಂಗ್ ಮಾಡಬೇಕು ಅನ್ನೋದು ನನ್ನ ಆಲ್ ಟೈಮ್ ವಿಶ್ ಆಗಿತ್ತು. ಸೊ ಅದು ಫುಲ್ಫಿಲ್ ಆಯಿತು. ರೀಡಿಂಗ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಹಾಯ್ ನಂಬರ್ 2, ಯಾರ್ಯಾರು ನಂಬರ್ 2 ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಇದು ನಿಮ್ಮ ಗ್ರೂಪ್ ಹೌದಾ ಅಲ್ವಾ ಅಂತ ಹೇಳೋದಕ್ಕೆ ಸಮ್ ಆಫ್ ದ ಮೆಸೇಜಸ್ ನಾನು ಇಲ್ಲಿ ಪೂಲ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಈ ಮೆಸೇಜ್ ನಿಮ್ಮ ಲೈಫ್ಗೆ ರಿಲೇಟ್ ಆದರೆ, ಇನ್ ಕೇಸ್ ನಿಮ್ಮ ಪರ್ಸನ್ ನಿಮ್ಮ ಮೈಂಡಲ್ಲಿ ಯಾರಿದ್ದಾರೆ ಅವ್ರಿಗೆ ರಿಲೇಟ್ ಆದರೆ ಈ ರೀಡಿಂಗ್ ನಿಮ್ಮದು. ಆ್ಯಂಡ್ ಇವಾಗ ಮಳೆ ಬರ್ತಾಯಿದೆ, ಆಲ್ ಆಫ್ ಅ ಸಡನ್ ಮಳೆ ಸ್ಟಾರ್ಟ್ ಆಗಿದೆ ಚಿಕ್ಕಮಂಗ್ಳೂರಲ್ಲಿ. ಸೊ ರೈನ್ ನಿಮಗೆ ತುಂಬಾ ಮ್ಯಾಚ್ ಆಗುತ್ತೆ. ಆರ್ ನಿಮಗೆ ಮಳೆ ಅಂದರೆ ತುಂಬಾ ಇಷ್ಟ. ಯಾರಿಗೆ ಮಳೆ ಅಂದರೆ ಇಷ್ಟ ಇಲ್ಲ? ಸೊ ಆಬ್ವಿಯಸ್ಲಿ ಪ್ರಾಬಬ್ಲಿ ನಿಮ್ಮಿಬ್ಬರು ಮಧ್ಯ ಮ್ಯೂಚುವಲಾಗಿ ಇಷ್ಟ ಆಗ್ತಾ ಇದ್ದಿದ್ದು ಮಳೆ ಇರ್ಬೋದು. ಅವ್ರು ಫಸ್ಟ್ ಟೈಮ್ ನೀವು ಇವ್ರನ್ನ ಮೀಟ್ ಆದಾಗ ಮಳೆ ಬರ್ತಾಯಿತ್ತು ಅನಿಸುತ್ತೆ. ಯಾವುದೋ ಒಂದು ಪ್ರಾಬಬ್ಲಿ ನೀವು ಚಿಕ್ಕಮಂಗ್ಳೂರಲ್ಲಿ ಮೀಟ್ ಆಗಿದ್ರಿ ಅನಿಸುತ್ತೆ. ಸೊ ಹೆಂಗೋ ಒಂಥರ ಲಿಂಕ್ ಇದೆ ಪ್ರಾಬಬ್ಲಿ ನಿಮಗೂ ಅವ್ರಿಗೂ. ಚಿಕ್ಕಮಂಗ್ಳೂರು ಲಿಂಕ್ ಇದೆ, ಅವ್ರ ಕೂರ್ಗ್ ಲಿಂಕ್ ಇದೆ ಅಂತ ಹೇಳ್ಬೋದು. ಸೊ ನೋಡೋಣ, ಒಂದಷ್ಟು ಮೆಸೇಜಸ್ ಪುಲ್ ಮಾಡ್ತೀನಿ ನಿಮಗೋಸ್ಕರ. ಇದು ಹೆಂಗಾದರೂ ನಿಮಗೆ ರಿಲೇಟ್ ಆಗುತ್ತಾ? ನಿಮ್ಮ ಲೈಫಿಗೆ ರಿಲೇಟ್ ಆಗಿಲ್ಲ ಅಂದರೆ ಅವ್ರ ಲೈಫಿಗೆ ಆಲ್ರೆಡಿ ಓಪನ್ ಆಗಿದೆ. ಫಾರ್ ಸಮ್ ಆಫ್ ದ ರೀಸನ್ ನಾನು ಇದನ್ನ ಹೈಡ್ ಮಾಡಿರಲಿಲ್ಲ. ಹಿಡನ್ ಲವ್, ಐ ಜಸ್ಟ್ ಹೋಪ್ ಇದು ಫೋಕಸ್ ಆಗಿದೆ ಅಂತ. ಹಿಡನ್ ಲವ್ ಎಷ್ಟು ಲೈಕ್ ಫನಿ ಆಗಿದೆ ಅಂದರೆ, ಹಿಡನ್ ಲವ್ ಲೈಕ್ ಸಮಥಿಂಗ್ ಇಟ್ ಈಸ್ ಹಿಡನ್, ರೈಟ್? ಬಟ್ ಇದು ನೋಡಿದರೆ ಓಪನ್ ಆಗಿ ಬಂದುಬಿಟ್ಟಿದೆ. ಲೈಕ್ ಎವ್ರಿ ಕಾರ್ಡ್ಸ್ ಇಲ್ಲಿ ಅಪ್ಸೈಡ್ ಡೌನ್ ಆಗಿದೆ, ಮೆಸೇಜಸ್ ಕಾಣೋದು, ಬಟ್ ಇದು ಒಂಥರ ಓಪನ್ ಆಗಿ ಬಂದಿದೆ. ಸೊ ಐ ಫೀಲ್ ಲೈಕ್ ಏನನ್ನಿಸ್ತಾ ಇದೆ ಅಂದರೆ, ಇನ್ನೂ ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ, ಆರ್ ಇನ್ನೂ ನಿಮ್ಮಿಬ್ಬರು ಮಧ್ಯೆ ಆ ಒಂದು ಕಂಫರ್ಟ್ ಲೆವೆಲ್ ಕಾನ್ವರ್ಸೇಷನ್, ಕಂಫರ್ಟ್ ಕಮ್ಯುನಿಕೇಷನ್ ಇನ್ನೂ ಬೆಳೆದಿಲ್ಲ. ಪ್ರಾಬಬ್ಲಿ ನೀವು ಜಸ್ಟ್ ಚಾಟಿಂಗಲ್ಲಿದ್ದೀರಾ, ಇವನ್ನ ತುಂಬಾ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಟೈಮ್ ಸಿಕ್ಕಿಲ್ಲ. ಆರ್ ನಿಮ್ಮ ಲವ್ ಈ ಪರ್ಸನ್ಗೋಸ್ಕರ ಏನಿದೆ ಅದನ್ನು ನೀವು ಹೈಡ್ ಮಾಡಿದ್ದೀರ, ಅಲ್ಲಿ ನೀವಿನ್ನೂ ಓಪನ್ ಅಪ್ ಆಗಿಲ್ಲ ಈ ಪರ್ಸನ್ ಜೊತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಅನ್ಬಿಲೀವಬಲ್. ಪ್ರಾಬಬ್ಲಿ ರೀಸೆಂಟಾಗಿ ಏನೋ ಒಂದು ಅವ್ರ ಸೈಡಿಂದ ನೀವು ಎಕ್ಸ್ಪೆಕ್ಟೇ ಮಾಡ್ದಿಲ್ಲಿರೋ ಅಂಥ ಒಂದು ಪರ್ಸ್ನಾಲಿಟಿ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಇಟ್ ಮೀನ್ಸ್ ಪ್ರಾಬ್ಲಿ ಅವ್ರ ಜೊತೆ ಯಾವುದೋ ಒಂದು ಹಾಬಿ ಇರ್ಬೋದು, ನೀವು ಅಂದ್ಕೊಂಡೇ ಇರಲಿಲ್ಲ ಅನ್ಸುತ್ತೆ. ಅವ್ರಿಗೂ ನಿಮಗೂ ಮಧ್ಯೆ ಅವ್ರಿಗೊಂದು ಈ ಹಾಬಿ ಇಷ್ಟ ಇದೆ, ಅವ್ರಿಗೆ ಇದರಲ್ಲೊಂದು ಇಂಟ್ರೆಸ್ಟ್ ಇದೆ, ಅವ್ರು ಈ ಪ್ಲೇಸಿಂದ ಬಂದಿದ್ದಾರೆ, ಇದ್ರ ಬಗ್ಗೆ ನಿಮಗೇನೋ ಒಂದು ಐಡಿಯಾನೇ ಇರಲಿಲ್ಲ ಅನ್ಸುತ್ತೆ. ಪ್ರಾಬ್ಲಿ ರೀಸೆಂಟಾಗಿ ಅವ್ರದ್ದು ಬಗ್ಗೆ ಏನೋ ಒಂದು ಸೀಕ್ರೆಟ್ ರಿವೀಲ್ ಆಗಿದೆ. ಅದೇನೋ ನಿಮಗೆ ಅನ್ಬಿಲೀವೇಬಲ್, ಲೈಕ್ ಅಂದ್ಕೊಂಡೇ ಇರಲ್ಲ, ನಿಮ್ಮ ಕೈಲಿ ಚಾನ್ಸೇ ಇಲ್ಲ ಅಂದ್ಕೊಳ್ಳೋಕ್ಕೆ. ಆ ಥರದ್ದೇನೋ ಒಂದು ಸಿಚುವೇಶನ್ ಆಗಿದೆ, ಅಥವಾ ಆ ಥರದ್ದೇನೋ ಅವ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ. ಪ್ರಾಬಬ್ಲಿ ಇಟ್ ಈಸ್ ಪಾಸಿಬಲ್. ಫಾರ್ ಎನ್ ಎಕ್ಸಾಂಪಲ್, ನೀವು ಅಂದ್ಕೊಂಡಿದ್ರೆ ಅನಿಸುತ್ತೆ ಈ ಪರ್ಸನ್ ಸಿಂಗಲ್, ಈ ಪರ್ಸನ್ಗೆ ಪಾರ್ಟಿ ಅಂದರೆ ಇಷ್ಟ ಇಲ್ಲ, ಈ ಪರ್ಸನ್ ಬಂದುಬಿಟ್ಟು ಲೈಕ್ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್, ಪ್ರಾಬಬ್ಲಿ ಅವರಲ್ಲಿ ಸೆನ್ಸಿಟಿವಿಟಿ ಇದೆ, ಅವ್ರ ಲವೆಲ್ಲ ಇಂಟ್ರೆಸ್ಟ್ ಇದೆ, ಈ ಥರ ನಿಮ್ಮದೇ ಒಂದು ಥಾಟ್ ಪ್ರೊಸೆಸ್ಸಲ್ಲಿದ್ದರೆ. ಬಟ್ ರೀಸೆಂಟಾಗಿ ಅವ್ರದ್ದು ಯಾವುದೋ ಒಂದು ಸೀಕ್ರೆಟ್ ರಿವೀಲ್ ಆಗಿದೆ. ಪ್ರಾಬಬ್ಲಿ ಅವ್ರು ಸಿಂಗಲ್ ಅಲ್ಲ, ಅವ್ರು ಪ್ರಾಬಬ್ಲಿ ಅವ್ರಿಗೊಂದು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅವ್ರು ಪ್ರಾಬಬ್ಲಿ ಇವ್ರು ಬಂದುಬಿಟ್ಟು ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಚಾಟ್ ಮಾಡಿದ್ದಾರೆ, ಅಥವಾ ಏನೋ ಒಂದು ಅವ್ರದ್ದೊಂದು ವಿಷಯ ರೀಸೆಂಟಾಗಿ ಗೊತ್ತಾಗಿದೆ. ಬಟ್ ಅದು ನಿಮ್ಮನ್ನ ಒಂಥರ ಈ ಅನ್ಬಿಲೀವೇಬಲ್ ಸ್ಟೇಟಲ್ಲಿ ಕೂರಿಸ್ಬಿಟ್ಟಿದೆ. ಸೊ ಇದು ನಿಮಗೆ ಲಿಂಕ್ ಆದರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್, ನೀವು ರೈಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ ಅಂತ. ಓನ್ಲಿ ಯು ಬೋತ್ ನೋ. ವಾವ್, ವಾಟ್ ಅ ಸಿಂಕ್, ಗಾಡ್. ಸೊ ಡೆಫಿನೆಟ್ಲಿ ಐ ಫೀಲ್ ಲೈಕ್ ನಿಮ್ಮಿಬ್ಬರಿಗೆ ಮಾತ್ರ ಗೊತ್ತಿದೆ ಲೈಕ್ ನಿಮ್ಮ ಫೀಲಿಂಗ್ಸ್. ಇಟ್ಸ್ ಲೈಕ್ ನಿಮಗೂ ಗೊತ್ತು ಅವರಿಗೂ ನಿಮ್ಮ ಕಂಡ್ರೆ ಇಷ್ಟ ಇದೆ ಅಂತ, ಅವ್ರಿಗೂ ಗೊತ್ತು ನಿಮಗೆ ಅವ್ರ ಕಂಡ್ರೆ ಅಟ್ರ್ಯಾಕ್ಷನ್ ಇದೆ, ಇಷ್ಟ ಇದೆ, ಲವ್ ಇದೆ ಅಂತ. ಬಟ್ ಅದು ನಿಮ್ಮಿಬ್ಬರಿಗೆ ಗೊತ್ತಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಪ್ರಾಬಬ್ಲಿ ನೀವು ತುಂಬ ಜನ ಇಲ್ಲಿ ಒಂದು ಸೀಕ್ರೆಟಾಗಿ ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ ಅನಿಸುತ್ತೆ. ಫಾರ್ ಸಮ್ ಆಫ್ ದ ರೀಸನ್ಸ್ ನೀವೇನು ರಿಲೇಷನ್ಶಿಪ್ಪಲ್ಲಿದ್ದೀರಾ ಅದನ್ನ ಯಾರಿಗೂ ಇನ್ನೂ ಪಬ್ಲಿಕ್ಕಲ್ಲಿ ತೋರಿಸ್ಕೊಂಡಿಲ್ಲ, ಅವ್ರ ಪಬ್ಲಿಕ್ಕಲ್ಲಿ ಈಗಲೇ ಎಲ್ಲರಿಗೂ ಲೈಕ್
ತೋರಿಸೋದಕ್ಕೆ ಅಥವಾ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಆ್ಯಂಡ್ ಇಟ್ ಈಸ್ ಪಾಸಿಬಲ್ ದಟ್ ಇವಾಗ ನೀವು ಈ ಲವ್ ಬಗ್ಗೆ ಏನಾದರೂ ಪಬ್ಲಿಕಲ್ಲಿ ಡಿಸ್ಕಸ್ ಮಾಡಿದ್ರೆ ಅವ್ರ ಫ್ಯಾಮಿಲಿಗೆ ಏನಾದ್ರು ಹೇಳಿಬಿಟ್ರೆ ಲೈಕ್ ಏನೋ ಒಂದು ಪ್ರಾಬ್ಲಮ್, ಏನೋ ಒಂದು ಅನ್ವಾಂಟೆಡ್ ಸಿಚುವೇಶನ್ ಆಗ್ಬೋದು ಅನ್ನೋ ಒಂದು ಥಾಟಲ್ಲಿದ್ದೀರಾ. ಸೊ ಫಸ್ಟಿಗೆ ಇದಾಗಿತ್ತು ನಿಮ್ಮ ಮೆಸೇಜಸ್, ಇದೆಲ್ಲ ಲಿಂಕ್ ಆದರೆ ಯು ಆರ್ ಇನ್ ದ ರೈಟ್ ಗ್ರೂಪ್. ಓಕೆ, ಸೊ ಫಸ್ಟ್ ನಾನು ನಿಮ್ಮದು ರಿಲೇಷನ್ಶಿಪ್ ಅವ್ರ ನಿಮ್ಮ ಒಂದು ಫೀಲಿಂಗ್ಸ್ ಏನು ಈ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಒಪಿನಿಯನ್ ಏನಂತ ನೋಡಿಬಿಟ್ಟು ಆಮೇಲೆ ಅವರ ಒಪಿನಿಯನ್ನ ನೋಡೋಣ. ಸೊ ಓಕೆ, ಶಫಲ್ ಮಾಡೋಣ. ರೈಟ್ 4 of Cups, ಇದನ್ನು ಇಲ್ಲಿ ಇಟ್ಕೊಬಿಡ್ತೀನಿ. ದ ಮೂನ್, 7 of Wands. ಸೊ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಮುಂಚೆನೇ ಹೇಳ್ದಂಗೆ ಇಲ್ಲಿ 2 ಸಿನಾರಿಯೋಸ್ ಇದೆ ಅನಿಸ್ತಾ ಇದೆ. ಒನ್ ಥಿಂಗ್ ಇಸ್ ದಟ್ ಲೈಕ್ ನೀವೇ ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ, ಅವ್ರು ನೀವೇ ಒಂದು ಕಡೆಯಿಂದ ಹೇಳ್ಕೊಳಕ್ಕೆ ರೆಡಿಯಾಗಿಲ್ಲ ಈ ರಿಲೇಷನ್ಶಿಪ್ ಅವ್ರು ಈ ಪರ್ಸನ್ಗೆ ನಿಮ್ಮ ಫೀಲಿಂಗ್ಸ್ ಬಗ್ಗೆ. ಬಿಕಾಸ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೇ ಇರ್ಬೋದು, ಆರ್ ನಿಮ್ಮಲ್ಲಿ ಯಾವುದೋ ಒಂದು ಸೀಕ್ರೆಟ್ ಇದೆ, ಅದನ್ನ ರಿವೀಲ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಬಿಕಾಸ್ ಒನ್ ಮೋರ್ ಥಿಂಗ್, ಇಲ್ಲಿ 4 of Cups ಇನ್ನೊಂದು ಏನು ಹೇಳುತ್ತೆ ಅಂದರೆ ಲೋನ್ಲಿನೆಸ್ ಆರ್ ಅಲೋನ್ ಲವಿಂಗ್ ಪರ್ಸನ್. ಪ್ರಾಬಬ್ಲಿ ಫಾರ್ ಸಮ್ ಆಫ್ ದ ರೀಸನ್ ನೀವು ಇನ್ನೂ ರಿಲೇಷನ್ಶಿಪ್ಪೇ ರೆಡಿ ಆಗಿಲ್ಲ. ವಿತ್ 4 of Cups ಈ ಕಾರ್ಡ್ನ ನೀವು ಡೀಟೇಲಾಗಿ ನೋಡಿದ್ರೆ ಯಾರೋ ಒಬ್ರು ಇಲ್ಲಿ ನಿಮಗೆ ಆಫರ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ಯಾರೋ ಒಬ್ರು ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ರು ಇಲ್ಲಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಬಟ್ ನೀವು ಒಂಥರ ರೆಡಿ ಆಗಿಲ್ಲ, ಆರ್ ಅನ್ಇಂಟ್ರೆಸ್ಟೆಡ್ ಕೈಂಡ್ ಆಫ್ ವೈಬ್ ಕೊಡ್ತಾ ಇದ್ದಾರೆ, ನಿಮಗೆ ಇಷ್ಟ ಇಲ್ಲ ಅವರು ಅಂತ ವೈಬ್ ಕೊಡ್ತಾ ಇದ್ದಾರೆ. ಬಟ್ ಬ್ಯಾಕ್ಗ್ರೌಂಡಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನೀವು ಇದನ್ನ ಏನು ಮಾಡೋದು, ಈ ರಿಲೇಷನ್ಶಿಪ್ನ ಒಪ್ಕೊಳ್ಳೋದ, ಅವ್ರ ಈ ಪರ್ಸನ್ ಜೊತೆ ಕ್ಲೋಸ್ ಆಗಲ್ಲ ಬೇಡವಾ. ಬಿಕಾಸ್ ವಿತ್ ದ ಮೂನ್ ಕಾರ್ಡ್ ಹಿಯರ್ ನಿಮಗಿಲ್ಲೇನೋ ಭಯ ಇದೆ. ಓಕೆನಾ, ಪ್ರಾಬಬ್ಲಿ ನೀವು ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿಬಿಟ್ರೆ ನಿಮಗೇನೆ ಕಷ್ಟ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲೂ ಇದ್ದೀರಾ ನೀವು. ಸೊ ಎಲ್ಲೋ ಒಂದು ಕಡೆ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ, ಕಮಿಟ್ಮೆಂಟ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ. ಬಿಕಾಸ್ 7 of Wands ಇಸ್ ಆಲ್ಸೋ ಲೈಕ್ ನಿಮ್ಮನ್ನ ಟ್ರೈ ಮಾಡ್ತಾ ಇದ್ದಾರೆ ಈ ಪರ್ಸನ್, ಕಾಂಟ್ಯಾಕ್ಟ್ ಮಾಡೋದಕ್ಕಾದರೂ ಆಗಿರ್ಬೋದು, ನಿಮ್ಮ ಬಗ್ಗೆ ಏನಂತ ಏನಾದ್ರು ತಿಳ್ಕೊಳ್ಳೋಕ್ಕಾದರೂ ಆಗಿರ್ಬೋದು. ಬಟ್ ನೀವು ಇಲ್ಲವರಿಗೆ ಯಾವುದೇ ರೀತಿಯಾದೊಂದು ಅಲೋ ಮಾಡ್ತಾ ಇಲ್ಲ ಲೈಫಲ್ಲಿ. ತುಂಬ ಜನಕ್ಕೆ ಇದು ಆಲ್ಸೋ ಪಾಸಿಬಲ್. ಇವ್ರ ಜೊತೆ ಮುಂಚೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಫಾರ್ ಸಮ್ ಆಫ್ ದ ರೀಸನ್ಸ್ ಏನೋ ವರ್ಕೌಟ್ ಆಗಿಲ್ಲ, ಸಪ್ರೇಷನಲ್ಲಿ ಹೋದ್ರಿ, ಬಟ್ ಇವಾಗ ಈ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬಂದಿದ್ದಾರೆ. ಸೊ ಇವಾಗ ನಿಮಗೆ ಗೊತ್ತಾಗಬೇಕು ಈ ಪರ್ಸನ್ ಮತ್ತೆ ನಿಮಗೆ ಹರ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರಾ, ಅವ್ರು ಜೆನ್ಯೂನಾಗಿ ನಿಮ್ಮ ಮೇಲೆ ಇಷ್ಟಪಟ್ಟಿದ್ದಾರೆ. ಓಕೆ, ಸೊ ಪ್ರಾಬಬ್ಲಿ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ ಏನಿತ್ತು ಅದು ಬಂದುಬಿಟ್ಟು ಹಿಡನ್. ಪ್ರಾಬಬ್ಲಿ ನೀವು ಯಾರಿಗೂ ಹೇಳೇ ಇರಲಿಲ್ಲ, ತುಂಬ ಜನಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ನೀವು ಜಾಸ್ತಿ ಡಿಸ್ಕಸ್ಸು ಮಾಡಿರಲಿಲ್ಲ. ಆರ್ ನಾನು ಇನ್ನೊಂದು ಸಿನಾರಿಯೋ ಏನು ನೋಡ್ತಾ ಇದ್ದೆ ಅಂದರೆ, ಪ್ರೀವಿಯಸ್ಲಿ ಮುಂಚೆ ಲೈಕ್ ಪ್ರಾಬ್ಲಿ ಒಂದು ಇಯರ್ಸಿಂದನೇ ನಿಮಗೆ ಇವ್ರ ಕಂಡ್ರೆ ತುಂಬಾ ಇಷ್ಟ, ಬಟ್ ನೀವು ಯಾವತ್ತೂ ಇವ್ರಿಗೆ ಹೇಳಿರಲಿಲ್ಲ. ಆ್ಯಂಡ್ ಅವ್ರ ಸೈಡಿಂದನೂ ನಿಮಗೆ ಒಂಥರ ಇಷ್ಟ ಇದೆ ಅಂತ ಗೊತ್ತಿತ್ತು, ಬಟ್ ಇಲ್ಲಿ ಇಬ್ಬರೂ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಐ ಆಮ್ ಸೀಯಿಂಗ್ ಅ ವೆರಿ ಬ್ಯೂಟಿಫುಲ್ ಕನೆಕ್ಷನ್ ನೋಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಈ ಗ್ರೂಪ್ ಅವರಿಗೆ. ಸೊ ಮುಂಚೆ ಇಬ್ಬರಿಗೂ ಫೀಲಿಂಗ್ಸ್ ಇತ್ತು, ಪ್ರಾಬಬ್ಲಿ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಇವಾಗ ಎಷ್ಟೋ ಒಂದು ಗ್ಯಾಪ್ ಬಂದಿದೆ ನಿಮ್ಮಿಬ್ಬರು ಮಧ್ಯೆ, ಇವಾಗ ಈ ಪರ್ಸನ್ ವಾಪಸ್ ಬಂದಿದ್ದಾರೆ ನಿಮ್ಮ ಲೈಫಲ್ಲಿ. ಅವ್ರು ಪ್ರಾಬಬ್ಲಿ ಆಲ್ ಆಫ್ ಅ ಸಡನ್ ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಕಳಿಸ್ಬಿಟ್ಟಿದ್ದಾರೆ, ಅವ್ರು ಪ್ರಾಬಬ್ಲಿ ಎಲ್ಲೋ ಒಂದು ಪಾರ್ಟೀಲಿ ಮೀಟ್ ಆದ್ರಿ, ನೀವು ಯಾವುದೋ ಒಂದು ಫಂಕ್ಷನಲ್ಲಿ ಮತ್ತೆ ಈ ಪರ್ಸನ್ನ ನೋಡಿದ್ರಿ, ಎಲ್ಲೋ ಒಂದು ಕಡೆ ಮತ್ತೆ ಆ ಒಂದು ಫೀಲಿಂಗ್ಸ್, ಆ ಒಂದು ಹಿಡನ್ ಥಿಂಗ್ಸ್ ಎಲ್ಲನೂ ಹೊರಗಡೆ ಬಂದುಬಿಡ್ತಾ ಇದೆ ನಿಮಗಿವಾಗ. ಓಕೆನಾ, ಸೊ ನಾನು ಇಲ್ಲೊಂದು ಏನು ನೋಡ್ತಾ ಇದ್ದೆ ಅಂದರೆ, ಈ ಪರ್ಸನ್ ಯಾರು ನಿಮ್ಮ ಮನಸ್ಸಲ್ಲಿದ್ದಾರೆ ಅವರು ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮನ್ನ ಮಾತಾಡ್ಸೋಕ್ಕೆ, ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ. ಬಟ್ ನೀವು ಇಲ್ಲಿ ಅವಾಯ್ಡ್ ಮಾಡ್ತಾ ಇದ್ದೀರಾ ಬಿಕಾಸ್ ಆಫ್ ಫಿಯರ್, ಒಂದು ಆ್ಯಂಗ್ಸೈಟಿ, ಒಂದು ಇನ್ಸೆಕ್ಯೂರಿಟಿ, ನಿಮ್ಮದೇ ಆದ ಒಂದು ಥಾಟ್ಸ್, ನಿಮ್ಮದೇ ಆದ ಒಂದು ನೆಗೆಟಿವ್ ಥಾಟ್ಸಿಂದ ಈ ಪರ್ಸನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ, ನಮ್ಮ ಮೇನ್ ಕಂಟೆಂಟ್ಗೆ ಬರೋಣ. ಈ ಪರ್ಸನ್ದು ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ, ಈ ಪರ್ಸನ್ದು ಒಪಿನಿಯನ್ ಏನು ನಿಮ್ಮ ಬಗ್ಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ನೋಡೋಣ. ಓಕೆ,
ಸೊ ಫಾರ್ ದ ಸೆಕೆಂಡ್ ಗ್ರೂಪ್ ಏನು ಮೆಸೇಜ್ ಇದೆ, ಏನು ಅನ್ಕೊತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ? ಹರ್ಮಿಟ್, ಪೇಜ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ಕಪ್ಸ್, 10 of swords. ಓಕೆ, ನಾನಿಲ್ಲಿ ಒಂದು ಕನ್ಫರ್ಮೇಷನ್, ಬಿಕಾಸ್ ಈ ಪರ್ಸನ್ನ ನೀವು ಅವಾಯ್ಡ್ ಮಾಡ್ತಾ ಇರೋದು, ಈ ಪರ್ಸನ್ಗೆ ನೀವು ನಿಮ್ಮ ಫೀಲಿಂಗ್ಸ್ ಹೇಳ್ಕೊಂಡೇ ಇಲ್ದಿರೋದು, ಇದೆಲ್ಲ ಅವ್ರನ್ನ ಹರ್ಟ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಬಿಕಾಸ್ ಸಮ್ವೇರ್ ಈ ಪರ್ಸನ್ ಏನಿದ್ದಾರೆ ಅವ್ರದ್ದು ನಿಮ್ಮದು ಎನರ್ಜಿ ತುಂಬಾ ಮ್ಯಾಚ್ ಆಗ್ತಾಯಿದೆ. ಪ್ರಾಬಬ್ಲಿ ಇವ್ರು ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇಲ್ಲ ನಿಮ್ಮ ಕಂಡ್ರೆ ಇಷ್ಟ ಅಂತ, ಬಟ್ ಇಂಡಿಕೇಶನ್ ಕೊಡ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಬಟ್ ಅವರು ಒಂದು ಪರ್ಸ್ನಾಲಿಟಿ ಅಂತ ಬಂದರೆ ಅವರು ಕಂಪ್ಲೀಟ್ಲಿ ಇಂಟ್ರೋವರ್ಟ್. ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಇವಾಗ ನಿಮ್ಮ ಜೊತೆ ಟ್ರೈ ಮಾಡ್ತಾ ಇರೋದು, ಇದು ಆಪೋಸಿಟ್ ಸಿನಾರಿಯೋನೂ ಆಗಿರ್ಬೋದು. ನೀವು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಅಲ್ಲಿ ಅವ್ರು ಅಪ್ರೂವ್ ಮಾಡ್ತಾ ಇಲ್ಲ, ಅಲ್ಲಿ ಇವರು ಗೇಟ್ ಓಪನ್ ಮಾಡ್ತಾ ಇಲ್ಲ, ಕಮ್ಯುನಿಕೇಷನ್ ಲೈನ್ ಓಪನ್ ಮಾಡ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹಾಗೂ ಆಗಿರ್ಬೋದು ಸಿಚುವೇಶನ್. ಬಿಕಾಸ್ ಇಲ್ಲಿ ಈ ಪರ್ಸನ್ ಬಂದ್ಬಿಟ್ಟು ಅವ್ರ ಆ್ಯಕ್ಚುಯಲ್ ಪರ್ಸ್ನಾಲಿಟಿ ಈಸ್ ಲೈಕ್ ಅಲೋನ್ ಲವ್ವಿಂಗ್ ಪರ್ಸನ್. ಅವರು ಅಷ್ಟಕ್ಕೆ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಅವ್ರ ಟೈಮಿಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ಅವರ ಪ್ಲ್ಯಾನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರು ಮೋಸ್ಟ್ ಆಫ್ ದ ಟೈಮ್ ಅಲೋನ್ ಇರೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಇವಾಗ ಅವರು ಆ ಒಂದು ಅಲೋನ್ ಥಿಂಗ್ನ ಬ್ರೇಕ್ ಮಾಡಿಬಿಟ್ಟು ಹೊರಗೆ ಬರ್ತಾರೆ ವಿತ್ ಅ ಪೇಜ್ ಆಫ್ ವಾಂಡ್ಸ್. ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಅವರು ಆ ಒಂದು ಶೆಲ್ಲಿಂದ ಹೊರಗಡೆ ಬಂದುಬಿಟ್ಟು ನಿಮ್ಮ ಜೊತೆ ಚಾಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ, ನಿಮ್ಮ ಲೈಫಲ್ಲಿ ಏನಾಗ್ತಾಯಿದೆ ಒಂದು ಕ್ಯೂರಿಯಾಸಿಟಿನ ಏನು ಆನ್ಸರ್ ಬೇಕು ಅವರಿಗೆ ತುಂಬಾ ಕ್ವೆಶನ್ಸ್ಗೆ, ಆರ್ ಏನೋ ಒಂದು ಬೇಸಿಕ್ ಥಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ನೀವಿಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ, ನೀವಿಲ್ಲಿ ಯಾವುದೇ ರೀತಿಯಾದ ಒಂದು ಎಮೋಷನ್ಸ್ನ ತೋರಿಸ್ತಾ ಇಲ್ಲ ಅನ್ನೋದನ್ನು ನೋಡ್ತೇನೆ. ಬಟ್ ಡೀಪ್ ಡೌನ್ ಈ ಪರ್ಸನ್ಗೆ ತುಂಬಾ ಎಮೋಷನ್ಸ್ ಇದೆ. ವಿತ್ ದ ಕ್ವೀನ್ ಆಫ್ ಕಪ್ಸ್, ಇಟ್ಸ್ ಅ ವೆರಿ ಕೇರಿಂಗ್ ಕಾರ್ಡ್. ಬಿಕಾಸ್ ಈ ಪರ್ಸನ್ ಪ್ರಾಬಬ್ಲಿ ಅವ್ರು ನಿಮ್ಮ ಜೊತೆ ಒಂದು ಚೈಲ್ಡಿಶ್ ಬಿಹೇವಿಯರ್ನ ತೋರಿಸ್ತಾ ಇರ್ಬೋದು. ಪ್ರಾಬಬ್ಲಿ ಅದೊಂದೇ ರೀಸನ್ ನಿಮಗೆ ಅವ್ರ ಮೇಲೆ ಮತ್ತೆ ನಂಬಿಕೆ ಬರ್ತಾನೆ ಇಲ್ಲ. ಆರ್ ರೀಸೆಂಟಾಗಿ ಮೀಟ್ ಆಗಿದ್ರೂ ಪ್ರಾಬಬ್ಲಿ ನೀವು ಅಂದ್ಕೊಂಡಿರ್ಬೋದು ಇವರು ಸೀರಿಯಸ್ ಆಗಿಲ್ಲ, ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರು ನಿಮಗೆ ಈ ಒಂದು ಫಾರ್ಮ್ ತೋರಿಸ್ತಾ ಇದ್ದಾರೆ. ಮೀನ್ಸ್ ಅವರ ಒಂದು ಚೈಲ್ಡ್ ಬಿಹೇವಿಯರ್ನ ತೋರಿಸ್ತಾ ಇದ್ದಾರೆ, ಅವರ ಒಂದು ಎಕ್ಸೈಟ್ಮೆಂಟ್ ಬಿಹೇವಿಯರ್ನ ತೋರಿಸ್ತಾ ಇದ್ದಾರೆ. ಅದು ನಿಮಗೆ ಕನ್ಫ್ಯೂಸ್ ಮಾಡ್ತಾಯಿದೆ. ಈ ಪರ್ಸನ್ಗೆ ನಿಜವಾಗ್ಲೂ ನಿಮಗೆ ಲವ್ ಇದೆಯಾ, ನಿಮ್ಮ ಮೇಲೆ ನಿಜವಾದ ಫೀಲಿಂಗ್ಸ್ ಇದೆಯಾ, ಈ ಎಲ್ಲ ಕ್ವೆಶನ್ಸ್ ಬರ್ತಾ ಇದೆ. ಬಟ್ ಡೀಪ್ ಡೌನ್ ವಿತ್ ಅ ಕ್ವೀನ್ ಆಫ್ ಕಪ್ಸ್, ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಎಮೋಷನ್ಸ್ ಇದೆ. ಅವ್ರು ನಿಮ್ಮ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ, ಅವ್ರು ನಿಮ್ಮ ಬಗ್ಗೆ ತುಂಬಾ ಒಳ್ಳೇದನ್ನ ಮಾತಾಡ್ತಾರೆ ಹಿಂದೆ ಮುಂದೆ, ಆ್ಯಂಡ್ ನಿಮಗೆ ಒಳ್ಳೇದಾಗಲಿ ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಇವ್ರ ಸೈಡಿಂದ ಒಂದು ಜೆನ್ಯೂನ್ ಫೀಲಿಂಗ್ಸ್ನ ನೋಡ್ತಾ ಇದ್ದೀನಿ ನಿಮ್ಮ ಮೇಲೆ. ಬಿಕಾಸ್ ಈ ಪರ್ಸನ್ಗೆ ರಿಲೇಷನ್ಶಿಪ್ ವ್ಯಾಲ್ಯೂ ಗೊತ್ತು. ಓಕೆನಾ? ಅದು ಪ್ರೀವಿಯಸ್ಲಿ ಒಂದು ಬ್ರೇಕಪ್ಪಲ್ಲೇ ಹೋಗ್ಬಿಟ್ಟು ಎಲ್ಲ ಅರ್ಥ ಮಾಡ್ಕೊಂಡಿರೋದೇನು ಅರ್ಥ ಮಾಡ್ಕೋಬೇಕಂತ ಇಲ್ಲ. ಬಿಕಾಸ್ ಈ ಪರ್ಸನ್ ಬಂದ್ಬಿಟ್ಟು ವೆರಿ ಮೆಚ್ಯೂರ್ಡ್. ಈವನ್ ದೋ ಅವ್ರು ನಿಮಗೆ ಅವರ ಚೈಲ್ಡಿಶ್ ನೇಚರ್ನ ತೋರಿಸ್ತಾ ಇದ್ರು, ಪ್ರಾಬಬ್ಲಿ ಅವ್ರಿಗೆ ನಿಮಗೆ ಒಂಥರ ಲೈಕ್ ಫನ್ನಿ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ರು, ವೆನ್ ಇಟ್ ಕಮ್ಸ್ ಟು ಅವರ ಸೆಲ್ಫ್ ಅಂತ ಬಂದಾಗ ವೆರಿ ಮೆಚ್ಯೂರ್ಡ್ ಇವರು, ವೆರಿ ಎಮೋಷನಲ್ ಇವರು. ಆ್ಯಂಡ್ ಏನೋ ತುಂಬ ಎಲ್ಲ ವಿಚಾರನೂ ಬೇಗ ಹಾರ್ಟಿಗೆ ತೊಗೊಬಿಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಅವರು ಬೇಗ ಯಾರನ್ನೂ ಕ್ಲೋಸ್ ಮಾಡ್ಕೊಳ್ಳಲ್ಲ ಲೈಫಲ್ಲಿ. ತುಂಬ ಬೇಗ ಯಾರನ್ನೂ ಹಚ್ಕೊಳ್ಳಲ್ಲ, ಯಾರನ್ನೂ ಅಷ್ಟು ಬೇಗ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ, ಇಂಥ ಒಂದು ಪರ್ಸ್ನಾಲಿಟಿ. ಬಟ್ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ವಿತ್ ಅ 10 ಆಫ್ ಸ್ಪೋರ್ಟ್ಸ್, ಡೆಫಿನೆಟ್ಲಿ ನೀವಿಲ್ಲೇನು ಅವಾಯ್ಡ್ ಮಾಡ್ತಾ ಇದ್ದೀರಾ, ನೀವಿಲ್ಲೇನು ಅವರಿಗೆ ನಿಮ್ಮ ಎಮೋಷನ್ಸ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಏನು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಅದನ್ನ ತುಂಬಾ ಒಂಥರ ಹರ್ಟ್ ಆಗಿದ್ದಾರೆ. ಈ ಪರ್ಸನ್ಗೆ ನಿಮ್ಮ ಒಂದೊಂದು ಆ್ಯಕ್ಷನ್ನಿಂದ ಅವರಿಗೆ ತುಂಬಾ ಬೇಜಾರಾಗಿದೆ, ನಿಮ್ಮ ಒಂದೊಂದು ಕಾನ್ವರ್ಸೇಷನಿಂದ ಇವರಿಗೆ ತುಂಬಾ ಬೇಜಾರಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರೀಗ ಮತ್ತೆ ಈ ಫಾರ್ಮಿಗೆ ಹೋಗಿದ್ದಾರೆ, ಹರ್ಮಿಟ್ ಫಾರ್ಮಿಗೆ ಹೋಗಿದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಈ ರಿಲೇಷನ್ಶಿಪ್ ಮೇಲೆ ಹೋಪ್ ಹೋಗಿದೆ ಅನ್ನೋದನ್ನ ಫೀಲ್ ಆಗ್ತಾ ಇದೆ ನನಗೆ. ಎಲ್ಲೋ ಒಂದು ಕಡೆ ಏನೋ ಅವರ ಒಂದು ಎಫರ್ಟ್ಗೆ ಏನು ಇಲ್ಲಿ ವ್ಯಾಲ್ಯೂ ಸಿಗ್ತಾ ಇಲ್ಲ,
ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ ವರ್ಕೌಟ್ ಆಗಲ್ಲ ಅನ್ನೋ ಒಂದು ಥಾಟಿಗೆ ಬಂದಿದ್ದಾರೆ ಈ ಪರ್ಸನ್ನ ಅಂತ ನೋಡ್ತಾ ಇದ್ದೀನಿ, ವಿಚ್ ಈಸ್ ನಾಟ್ ರಿಯಲಿ ಗುಡ್ ಬಿಕಾಸ್ ದೇ ಆರ್ ಹರ್ಟ್. ಪ್ರಾಬ್ಲಿ ನಿಮ್ಮಿಬ್ಬರು ಮುಂಚೆ ಏನಾದ್ರು ರಿಲೇಷನ್ಶಿಪ್ ಇದ್ದರೆ ಪ್ರಾಬ್ಲಿ ಅವ್ರಿಗೆ ತುಂಬಾ ಬೇಜಾರಾಗಿದೆ. ಓಕೆನಾ, ಅವ್ರಿಗೆ ಜೆನ್ಯೂನಾಗಿ ಹರ್ಟ್ ಆಗಿದೆ. ಇಲ್ಲಿ ಜೆನ್ಯೂನಾಗಿ ಅವ್ರು ನಿಮ್ಮ ಮೇಲೆ ತುಂಬಾ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ರು, ಬಟ್ ಅವರ ಎಮೋಷನ್ಸ್ಗೆ ಹರ್ಟ್ ಆಗಿದೆ ಇಲ್ಲಿ. ಲೈಕ್ ಅವ್ರು ಮತ್ತೆ ಇವಾಗ ಅವರಷ್ಟಕ್ಕೆ ಅವ್ರು ಇದ್ದಾರೆ, ಅವರಷ್ಟಕ್ಕೆ ಅವ್ರು ಇರೋದಕ್ಕೆ ಇಷ್ಟಪಡ್ತಾರೆ ಅಂತ ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ ನಾಟ್ ಗುಡ್ ಸೈನ್. ಬಟ್ ನೋಡೋಣ, ನಾನು ಇದನ್ನ ಫಸ್ಟ್ ಗ್ರೂಪ್ ಅವ್ರಿಗೆ ಮಾಡಲಿಲ್ಲ, ಬಟ್ ಏನಾದರೂ ಮೆಸೇಜಸ್ ಇನ್ನೂ ಇದೆಯಾ ನೋಡೋಣ ಇವ್ರ ಬಗ್ಗೆ. ಡೆಫಿನೆಟ್ಲಿ ಈ ಪರ್ಸನ್ ಹರ್ಟ್ ಆಗಿದ್ದಾರೆ, ಬಿಕಾಸ್ ಎಲ್ಲೋ ಒಂದು ಕಡೆ ಇದು ಈ ಕಡೆ ನೋಡ್ತಾ ಇರೋದು, ಅದು ಆ ಕಡೆ ನೋಡ್ತಾ ಇರೋದು, ಲೈಕ್ 10 of Swords. ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನ ಅವ್ರ ಮನಸ್ಸಿಂದ ತೆಗೆದು ಅವರ ಎಮೋಷನ್ಸಿಂದ ನಿಮ್ಮನ್ನ ರಿಮೂವ್ ಮಾಡೋಣ ಅನ್ನೋ ಒಂದು ಥಾಟಲ್ಲಿ ಇರ್ಬೋದು ಇವಾಗ. ಪ್ರಾಬ್ಲಿ ಅವ್ರಿಗೆ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತ ಫೀಲ್ ಆಗ್ತಾಯಿದೆ. ಇಟ್ಸ್ ಎನ್ ಇಂಡಿಕೇಶನ್ ಲೈಕ್ 19-20-21. ಓಕೆನಾ, ಈ ಒಂದು ಡೇಟ್ ಇವಾಗ ಮೇ ಅಲ್ಲಿ ಈ ವಿಡಿಯೋ ರಿಲೀಸ್ ಆಗುತ್ತೆ. ಸೊ 19-20-21 ಮೇಯಲ್ಲಿ ಏನೋ ಒಂದು ಚೇಂಜಸ್ ಕಾದಿದೆ ನಿಮಗೆ. ಈ ಮಂತ್ ಅಲ್ದೇ ಇದ್ದರೆ ಜೂನ್ ಅಲ್ಲಿ 19-20-21 ಈ ಒಂದು 3 ಡೇಸಲ್ಲಿ ಪ್ರಾಬಬ್ಲಿ ಇವ್ರು ನಿಮ್ಮನ್ನ ರೀಚ್ ಔಟ್ ಆಗೋದು, ಅವ್ರು ಪ್ರಾಬಬ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಬಿಗ್ ಚೇಂಜಸ್ ಬರೋ ಎಲ್ಲ ಪಾಸಿಬಿಲಿಟೀಸು ಇದೆ. ಬಿಕಾಸ್ ನಾನಿಲ್ಲಿ ಇನ್ನೊಂದೇನು ಅರ್ಥ ಮಾಡ್ಕೊತಾ ಇದ್ದೀನಿ ಅಂದರೆ, ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಮೂವ್ ಆನ್ ಆಗೋಕ್ಕೆ, ಎಲ್ಲೋ ಒಂದು ಕಡೆ ಆಗ್ತಾಯಿಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ಓಲ್ಡ್ ಥಾಟ್ಸ್, ಓಲ್ಡ್ ಮೆಮೊರೀಸ್ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ ಮೂವ್ ಆನ್ ಆಗೋದಕ್ಕೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಓಕೆ, ಸೊ ನೀವು ಈ ರಿಲೇಷನ್ಶಿಪ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ಏನು ಆಗುತ್ತೆ ಫ್ಯೂಚರಲ್ಲಿ ನೋಡೋಣ. ಫಸ್ಟು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆರ್ ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರ್ಬೋದು, ಆರ್ ಈ ರಿಲೇಷನ್ಶಿಪ್ ನಿಮ್ಮನ್ನ ಯಾವೊಂದು ಸ್ಟೇಜಿಗೆ ತಗೊಬರ್ಬೋದು ಅಂತ ನೋಡೋಣ. ಓಕೆ, ನಿಮ್ಮ ಸೈಡಿಂದ ಲೈಕ್ ಪ್ರಾಬ್ಲಿ ನೀವು ಈವನ್ ದೋ ಈ ಪರ್ಸನ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ರೂ, ಲವ್ ಇದ್ರೂ ಪ್ರಾಬ್ಲಿ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕೆ ರೆಡಿ ಆಗಿಲ್ಲ. ಪ್ರಾಬ್ಲಿ ಐ ಫೀಲ್ ಲೈಕ್ ಇಲ್ಲಿ ನೀವಿಬ್ರೂ ಇಂಟ್ರೋವರ್ಟ್, ನೀವಿಬ್ರೂ ಫಿಯರ್, ಆ್ಯಂಗ್ಸೈಟಿ, ಎಮೋಷನ್, ಲೈಕ್ ಆ ಒಂದು ಸೀಕ್ರೆಟ್ಸ್ ತುಂಬಾ ಇದೆ ಇಬ್ಬರು ಲೈಫಲ್ಲಿ. ಇಬ್ಬರೂ ಅಷ್ಟು ಈಸಿಯಾಗಿ ಓಪನ್ ಅಪ್ ಆಗೋ ಕ್ಯಾರೆಕ್ಟರೇ ಅಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವು ಫ್ಯೂಚರ್ ಅಲ್ಲಿ ಈ ರಿಲೇಷನ್ಶಿಪ್ ಬಗ್ಗೆ, ಕನೆಕ್ಷನ್ ಬಗ್ಗೆ ಡಿಸಿಷನ್ ತೊಗೊಳಕ್ಕೆ ನಿಮಗೆ ಅಷ್ಟು ಧೈರ್ಯ ಬರಲ್ಲ. ಆ್ಯಂಡ್ ಯಾವ ಸಿಚುವೇಶನ್ನು ಆಗಲ್ಲ, ಅದೊಂದು ನಿಮಗೊಂದು ಒಂದು ನ್ಯೂ ಹೋಪ್ನ ಕೊಡುವಂಥದ್ದು ಯಾವುದೋ ಒಂದು ಸಿಚುವೇಶನ್ ಆಗಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ. ಅವ್ರು ಆದ್ರೂ ಪ್ರಾಬಬ್ಲಿ ನಿಮ್ಮ ಸೈಡಿಂದ ಒಂದು ಆ್ಯಕ್ಷನ್ ಈ ರಿಲೇಷನ್ಶಿಪ್ ಬಗ್ಗೆ ತೊಗೊಳಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಆರ್ ಎಲ್ಲೋ ಒಂದು ಕಡೆ ನೀವು ಈ ರಿಲೇಷನ್ಶಿಪ್ ಪಾಸಲ್ಲೇ ಇರಲಿ, ಈ ರಿಲೇಷನ್ಶಿಪ್ ಹೆಂಗಿದೆ ಹಾಗೆ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ನೀವು ಇದ್ರ ಬಗ್ಗೆ ಏನು ಡಿಸೈಡ್ ಮಾಡಿಲ್ಲ, ಏನು ಡಿಸೈಡ್ ಮಾಡೋದು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಪ್ರಾಬಬ್ಲಿ ನೀವು ನಿಮ್ಮ ಲೈಫಲ್ಲಿ ಇನ್ನೂ ಏನೋ ಒಂದು ಪರ್ಸ್ಯೂ ಮಾಡ್ತಾ ಇದ್ದೀರಾ, ಯಾವುದೋ ಇನ್ನೊಂದು ಆಪ್ಷನ್ ಚೂಸ್ ಮಾಡಿದ್ದೀರಾ, ಆರ್ ಯಾವುದೋ ಒಂದು ಡಿಫ್ರೆಂಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ. ಈ ಒಂದು ಪರ್ಸನ್ ವಾಪಸ್ ಬರ್ತಾ ಇರೋದು ನಿಮ್ಮ ಲೈಫಲ್ಲಿ ಒಂದು ಡಿಸ್ಟ್ರಾಕ್ಷನ್ ಆಗ್ತಾ ಇರ್ಬೋದು. ವಿತ್ ದ 5 of Pentacles ನಾನು ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಈ ಪರ್ಸನ್ಗೆ ಹರ್ಟ್ ಆಗಿರೋದಂತೂ ವೆರಿ ಮಚ್ ಟ್ರೂ. ಈ ಪರ್ಸನ್ಗೆ ನಿಮ್ಮನ್ನ ಬಿಟ್ಟು ಹೋಗಿರೋದಾಗಿರ್ಬೋದು, ನಿಮ್ಮ ಮಧ್ಯೆ ಇರೋ ಸೆಪ್ರೇಷನ್ ಆಗಿರ್ಬೋದು, ಇದು ತುಂಬಾ ಬೇಜಾರು ಮಾಡಿದೆ ಆ್ಯಂಡ್ ತುಂಬಾ ಹರ್ಟ್ ಮಾಡಿದೆ. ಆ್ಯಂಡ್ ಇನ್ ಕೇಸ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದರೆ, ಇನ್ ಕೇಸ್ ಅವ್ರಿಗೆ ಏನಾದ್ರು ಪ್ರಾಪರ್ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಪ್ರಾಬಬ್ಲಿ ಅವ್ರಿಗೆ ಇನ್ನೂ ಪೇಯ್ನ್ ಆಗುತ್ತೆ. ಆ್ಯಂಡ್ ಪ್ರಾಬಬ್ಲಿ ಅವರು ಟ್ರೈ ಮಾಡ್ತಾರೆ ಮೂವ್ ಆನ್ ಆಗೋದಕ್ಕೆ ಫ್ರಮ್ ದಿಸ್ ರಿಲೇಷನ್ಶಿಪ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಫ್ಯೂಚರ್ ಇದೆಯಾ ಹಿಂಗೇನಾದ್ರು ನಿಮ್ಮ ಕ್ವೆಶನ್ ಆಗಿದ್ದರೆ, ನೀವೇನು ಮೂವ್ ಮಾಡಲಿಲ್ಲ ಅಂದರೆ, ನೀವೇನು ಡಿಸಿಷನ್ ತೊಗೊಳ್ಲಿಲ್ಲ ಅಂದರೆ, ಈ ನಿಮ್ಮ ಮಧ್ಯೆ ಇರೋ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯಾದ ಒಂದು ಗ್ರೋತ್ ಬರಲ್ಲ.
ಆ್ಯಂಡ್ ಪ್ರಾಬಬ್ಲಿ ಇವಾಗೊಂದು ಡಿಸಿಷನಿಗೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಒಬ್ಬರು ಇಲ್ಲಿ ಈಗೋ ಬಿಟ್ಟು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ, ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಈ ರಿಲೇಷನ್ಶಿಪ್ ಫ್ಯೂಚರ್ ತುಂಬಾ ಕಷ್ಟ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೆ ಅಂದರೆ, ಯಾರೂ ಇಲ್ಲಿ ರೆಡಿ ಇಲ್ಲ, ಎಲ್ಲೋ ಒಂದು ಕಡೆ ಯಾರೂ ಇಲ್ಲಿ ಈಗೋ ಬಿಟ್ಟು ಬರೋದಕ್ಕೆ ರೆಡಿಯಾಗಿಲ್ಲ. ಈ ಪರ್ಸನ್ ಹರ್ಟ್ ಆಗಿದ್ರೂ ಅವರೊಂಥರ ರೆಡಿಯಾಗಿಲ್ಲ ನಾನು ನೋಡ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಾಬಬ್ಲಿ ಒನ್ ಆಫ್ ಯುವರ್ ಕಾಮನ್ ಫ್ರೆಂಡ್ ಯಾರಿದ್ದಾರೆ ಅವರು ಇದಕ್ಕೆ ರಿಲೇಷನ್ಶಿಪ್ಪಿಗೆ ಹೆಲ್ಪ್ ಮಾಡೋ ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ಎಮೋಷನ್ಸ್ ಎಲ್ಲ ಇದೆ, ಬಟ್ ಅವರು ಅದನ್ನ ಹೈಡ್ ಮಾಡ್ತಾ ಇದ್ದಾರೆ. ಈವನ್ ದೋ ಪ್ರಾಬಬ್ಲಿ ಅವರು ಮೂವ್ ಆನ್ ಆಗಿದ್ದಾರೆ ಅಂತ ಒಂದು ಶೋ ಆಫ್ ಮಾಡ್ತಿರ್ಬೋದು, ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ವೆರಿ ಮಚ್ ಆ್ಯಕ್ಟಿವ್ ಆಗಿರ್ಬೋದು, ಒಂಥರ ಸೋಷಿಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊತಾ ಇರ್ಬೋದು. ಬಟ್ ಡೀಪ್ ಇನ್ ಸೈಡ್ ಅವ್ರು ಇನ್ನೂ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ, ಅಲೋನ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ, ಎಲ್ಲ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದಕ್ಕೆ ತುಂಬಾ ಹರ್ಟ್ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ನಿಮಗೆ ಒಂದು ಕ್ಲಾರಿಟಿ ಬೇಕಿದ್ದರೆ, ಈ ಪರ್ಸನ್ ನಿಮ್ಮ ಇಲ್ದೇ ನಿಜವಾಗ್ಲೂ ಖುಷಿಯಾಗಿದ್ದಾರಾ, ನಿಜವಾಗ್ಲೂ ಫ್ರೆಂಡ್ಸ್ ಜೊತೆ ಖುಷಿಯಾಗಿದ್ದಾರಾ ಅಂತ ಏನಾದರೂ ಒಂದು ಕ್ವೆಶನ್ ನಿಮ್ಮ ತಲೆಯಲ್ಲಿದ್ದರೆ, ಇಲ್ಲ ಈ ಪರ್ಸನ್ ಜಸ್ಟ್ ಶೋ ಆಫ್ ಮಾಡ್ತಾ ಇರೋದು, ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊತಾ ಇರೋದು, ಜಸ್ಟ್ ಏನೋ ಇದು ಮಾಡ್ತಾ ಇರೋದು ಅಷ್ಟೇ, ಅವ್ರು ಖುಷಿಯಾಗಿದ್ದಾರೆ ಅಂತ. ಬಟ್ ಅವರು ಡೀಪ್ ಡೌನ್ ದಿಸ್ ಪರ್ಸನ್ ಈಸ್ ಅನ್ಹ್ಯಾಪಿ, ಅವ್ರು ಖುಷಿಯಾಗಿಲ್ಲ ನಿಮ್ಮನ್ನ ಬಿಟ್ಟು ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಹಿಡನ್ ಲವ್ನ ಇವಾಗ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ ತುಂಬಾ ಕಷ್ಟ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮಿಬ್ರಿಗೆ ಮಾತ್ರ ಗೊತ್ತು ಒಬ್ರನ್ನೊಬ್ರು ಇಷ್ಟ ಇದೆ ಅಂತ, ಬಟ್ ಓಪನ್ ಅಪ್ ಆಗ್ತಾಯಿಲ್ಲ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮ್ಮ ಕನೆಕ್ಷನ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ. ಏನನ್ನಿಸ್ತು ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಸೊ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.